ಸೊ ಬಿಟ್ಟು ಬರೋಕ್ಕಾಗಲ್ಲ. ಅವ್ರ ಯಜಮಾನ್ರನ್ನ ಬಿಟ್ಟು ಬರೋಕ್ಕಾಗಲ್ಲ, ಅವ್ರ ಮಮ್ಮಿ ಯಜಮಾನ್ರನ್ನ ಬಿಟ್ಟು ಬರೋಕ್ಕಾಗಲ್ಲ. ನೀನು ದೀಪಾ ಒಂದೇ ಮನೆಯಲ್ಲಿ ಯಾಕೆ ಇರಲ್ಲ? ನನ್ನ ಟೈಮನ್ನು ಉಳಿದಿರ್ಬೇಕು, ನನಗೊಂದು ತಿಂಗಳಿಗೆ ಇಷ್ಟು ಪೇಮೆಂಟನ್ನು ಬಂದಿರಬೇಕು ಅಂತೇಳಿ. ನೀವೇನ್ ಜಾಬ್ ಮಾಡ್ತೀರಾ? ಓಕೆ, ಚಂದಾಗ ಆಕಿನ ಡೆಲಿವರಿ ಆದ್ರೆ ಸಾಕಷ್ಟೇ, ಇದೇ ಪಾಪು ಬೇಕಂತೇನಿಲ್ಲ. ನಿಮ್ಮ ವೈಫ್ ಮತ್ತೆ ನಿಮ್ ತಮ್ಮನ ಹೆಂಡತಿ ಮಧ್ಯೆ ಯಾವತ್ತೂ ಜಗಳ ಬಂದಿಲ್ವಾ? Hey guys, welcome back to Mr. and Mrs. YouTube channel. ಇವತ್ತಿನ ವ್ಲಾಗ್ ಒಳಗೆ ನೀವು ಕೇಳೋರಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಬಂದೀವಿ. ಆಲ್ಮೋಸ್ಟ್ ಎಲ್ಲ ನೀವು ಕೇಳಿರೋ ಕ್ವಶನ್ಸು ರಿಪೀಟೆಡ್ ಒಂದು 5-10 ಜನ ಅದನ್ನೇ ಕೇಳಿರಿ. ಸೊ ಅದ್ರೊಳಗೆ ಎಲ್ಲಾನು ಸೇರಿಸಿ ಒಂದು ಪ್ರೊಫೈಲ್ ಇಟ್ಟು ಸೊ ಅವ್ರದ್ದು ಕ್ವಶನ್ ಕೇಳ್ಯಾರ ಅಂತೇಳಿ ಮುಂದೆ ಪ್ರೊಸೀಡ್ ಮಾಡೋಮು. ಹೆಸರು ಹೇಳು ನಾನು. ಹೆಸರನ್ನು ಹೇಳೋಮು. ಸೊ ಫಸ್ಟ್ ನೀವು ಕೇಳಿರೋಂಥ ಕ್ವಶನ್ ಜಾಸ್ತಿ ಲೇಟ್ ಮಾಡಬೇಡ, ಸ್ಟಾರ್ಟ್ ಮಾಡ್ಬಿಡೋಮು. ಫಸ್ಟ್ ನೀವು ಕೇಳಿದ್ದು ಎಷ್ಟೋ ಜನ ಫಸ್ಟ್ ಕ್ವಶನ್ ಕೇಳಕ್ಕೆ ಏನಿಲ್ಲಣ್ಣ, ಚೆಂದಾಗಿರಿ, ಆರಾಮಾಗಿರ್ರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ನೀವು ಕೂಡ ಹೀಗೆ ನಗ್ನಗ್ತಾ ಖುಷಿಯಾಗಿ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ. ಫಸ್ಟ್ ನಾರ್ಮಲ್ ಆಗಿ ಎಲ್ಲರೂ ಒಂದಿಷ್ಟು ಜನಕ್ಕೆ ಡೌಟ್ಸ್ ಇರೋದು, ಅಣ್ಣ ನೀನು ಲವ್ ಮ್ಯಾರೇಜ್ ಅಂತಾನೆ ಕೇಳ್ಯಾರ. ಹೌದು, ಲವ್ ಮ್ಯಾರೇಜ್. ಎರಡನೇ ಕ್ವಶನ್, ಅಣ್ಣ ಅಕ್ಕ ಪ್ರೆಗ್ನೆಂಟ್ ಅಂತ ಕೇಳ್ಯಾರ. ಹೌದು, ಪ್ರೆಗ್ನೆಂಟ್. ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ನೀನು ದೀಪಾ ಒಂದೇ ಮನೆಯಲ್ಲಿ ಯಾಕೆ ಇರಲ್ಲ? ಸೊ ಒಂದೇ ಮನೆ ಒಳಗೆ ಯಾಕೆ ಇರಲ್ಲ ಅಂದ್ರೆ, ಫಸ್ಟಿಗೆ ಅವ್ರು ಬಂದಿದ್ದು ಬೆಂಗಳೂರಿಗೆ, ಆಮೇಲೆ ನಾವು ಬಂದಿದ್ದು. ಅವರು ಫಸ್ಟಿಗೆ ಇದ್ದಿದ್ದು ಸಣ್ಣ ಮನೆಯಾಗಿದ್ರು, ಅವಾಗ್ಲಿಂದ ನಾವು ಒಂದೇ ಮನೆಯಾಗ ಇರಕ್ಕೆ ಬರ್ತಿದ್ದಿಲ್ಲ. ಸೊ ಅದಕ್ಕಂತೇಳಿ ಒಂದು ಸಪ್ರೇಟ್ ಮನೆ ಹಿಡಿದ ಮೇಲೆ ಒಂದಿಷ್ಟು ಅವ್ರಿಗೂ ಅಂತೇಳಿ ಒಂದಿಷ್ಟು ಸಾಮಾನು ಮಾಡ್ಕೊಂಡ್ರು, ನಮ್ದಷ್ಟನ್ನು ಒಂದಿಷ್ಟು ಸಾಮಾನು ಮಾಡ್ಕೊಂಡ್ವಿ. ಸೊ ಎರಡು ಫ್ಯಾಮಿಲಿಗೆ ಯಾವ್ಯಾವ ಥರ ಸಾಮಾನು ಬೇಕು ಆ ಥರ ಮಾಡಿಕೊಂಡು ಒಂದು ಹೆಂಗೆ ಅಡಿಕ್ಷನ್ ಆಗ್ಬಿಟ್ಟಿತ್ತಂದ್ರೆ, ಸೊ ಇದೇ ಒಂಥರ ನನಗೆ ಚಂದ ಅನ್ಸುತ್ತೆ. ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಅದೇನಂತಾರಲ್ಲ, ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಂತಾರಲ್ಲ. ಸೊ ಅದೊಂದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಸ್ವಲ್ಪ ಎಷ್ಟು ದೂರ ಇರ್ತೀವಲ್ಲ, ಸೊ ಅಷ್ಟು ಸ್ವಲ್ಪ ಬಾಂಧವ್ಯ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸನಿ ಇದ್ರೆ ಏನೋ ಎಷ್ಟೇ ನಾವು ಕ್ಲೋಸ್ ಆಗಿರ್ತೀವಿ ಅಂದ್ರೆ ಒಂದು ಸಣ್ಣ ಪುಟ್ಟ ವಿಷಯಗಳು, ಏನಾರ ಸಣ್ಣ ಪುಟ್ಟ ವಿಷಯಗಳು, ಮನಸ್ತಾಪಗಳು ಸಣ್ಣ ಪುಟ್ಟ ಬರ್ತಾವೆ. ಸೊ ಅದಕ್ಕೆ ದಾರಿ ಮಾಡಿಕೊಡೋದು ಬೇಡ ಅನ್ನೋದು ಒಂದನೇದ್ದು. ಆದ್ರೆ ಎರಡನೇದ್ದು, ಸೊ ಅವ್ರವ್ರ ಸಂಸಾರ ಅವ್ರವ್ರ ಹಿಂದಿದ್ರೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತೈತಿ ಅಂಥೇಳಿ. ಇವಾಗ ಒಂದೇ ಮನೆ ಒಳಗಾದ್ರೆ ಒಬ್ರು ಕೆಲಸ ಮಾಡಿ ಇನ್ನೊಬ್ರು ಏನೇನಾರು ಬರ್ತಿರ್ತಾವ, ಜವಾಬ್ದಾರಿಗಳು ಕಮ್ಮಿ ಆಗ್ಬಿಡ್ತಾವ. ಅವ್ರವ್ರ ಹಿಂದಿತ್ತಂದ್ರೆ ಸೊ ಅಂಜಿಕೆ ಇರ್ತೈತಿ, ನಾ ಮಾಡ್ಬೇಕು, ನಾ ಕೆಲಸ ಮಾಡ್ಬೇಕು, ನಂದು ಇಷ್ಟ ಐತಿ, ನಂದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಜಾಯಿಂಟ್ ಒಳಗಿದ್ರೆ ನಾನಿಲ್ಲ, ನಮ್ಮ ತಮ್ಮ ನೋಡ್ತಾನೆ, ನಮ್ಮ ತಮ್ಮ ನಾನು ನೋಡ್ತಾನೆ, ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗಿ ಈ ಥರ ಒಂದು ಲೇಸಿನೆಸ್ ಬರ್ತಾ ಅನ್ನೋ ಲೆಕ್ಕಕ್ಕೆ ಅದಕ್ಕೆ ಬೇರೆ ಬೇರೆ ಮನೆ ಒಳಗೋದಿ ಅಷ್ಟೇ. ಆ್ಯಂಡ್ ಮುಂದಿನ ದಿನದಾಗ ಒಂದು ಒಳ್ಳೆ 2 BHK ಮನೆ ಸಿಕ್ತು ಅಂದ್ರೆ ಡೆಫಿನೆಟ್ ಆಗಿ ಜೊತೆಗಿರ್ತೀವಿ. ಅಣ್ಣ, ನಿಮ್ಗೆ ಅತ್ತಿಗೆಯಲ್ಲಿ ತುಂಬಾ ಇಷ್ಟ ಆಗೋ ಗುಣ ಮತ್ತೆ ಇಷ್ಟ ಆಗದೆ ಇರೋ ಗುಣ ಹೇಳಿ. ಅತ್ತಿಗೆ ನೀವು ಹೇಳಿ. ಓಕೆ, ಫಸ್ಟ್ ನೀನೇ ಹೇಳ್ಬಿಡು. ನಂದು ನಾನು ಹೇಳೆ. ಇಷ್ಟ ಆಗೋ ಗುಣ ಹೇಳ. ಇಲ್ಲ, ಫಸ್ಟ್ ಇಷ್ಟ ಆಗ್ಲಾರ್ದ ಗುಣ ಹೇಳ. ಇಷ್ಟ ಆಗ್ಲಾರ್ದ? ಏನೇ ಒಂದು ಸಣ್ಣ ವಿಷಯ ನನಗೆ ಹೇಳ್ಬೇಕಂದ್ರು ಬೆಕ್ಕದಿರ್ಲಿ, ಅದು ವಿಡಿಯೋ ಮಾಡಾಗ್ಲಿ ಏನಾರು ಇರ್ಲಿ, ಹಂಗಲ್ಲ ಹಿಂಗಂದ್ರೆ ಮುಗೀತು, ನಾ ಕೇಳ್ಬಿಡ್ತೀನಿ ಅದನ್ನ. ಇವ ಹಂಗೆ ಹೇಳಲ್ಲ, ಬೈದ್ ಬಿಡ್ತಾನ. ಸೊ ಮೊದ್ಲ ನನಗೆ ಬೈದ್ರನ ಹತ್ತ ಬಿಡ್ತೀನಿ, ನಾ ಕಣ್ಣ ನೀರ ಬರ್ತಾವು. ಅದೇ ಹೆಂಗೆ ಕೊಕ್ಕನ ಆಗ್ಬಿಡ್ತಾನ, ಅದೊಂದು ನನಗೆ ಇಷ್ಟನೇ ಆಗಲ್ಲ. ಇವ ಏನ್ ಹೇಳಿದ್ರೆ ನಾ ಕೇಳ್ತೀನಿ, ಆದ್ರೆ ಬೈದ್ ಹೇಳ್ಬಿಡ್ತಾನಲ್ಲ, ನನಗೆ ಇದಕ್ಕೆ ಹಂಗೆ ಇದಕ್ಕೆ ಹೇಳಿದ ಜಗಳನ ಆಗ್ಬಿಡ್ತದ. ಅದೊಂದು ಇಷ್ಟ ಆಗಲ್ಲ. ಒಂದು ಸಲ ಹೇಳಿದ್ರೆ ಮುಗ್ದ ಹೋಗುತ್ತದ, ಹಿಂಗಲ್ಲ ಹಿಂಗಂತ. ಅದು ಇಷ್ಟ ಆಗಲ್ಲ. ಇಷ್ಟ ಆಗೋದು ಭಾಳ ಅದಾವ. ಇಷ್ಟ ಆಗೋ ಇವನೇ ಇಷ್ಟ. ನಾನು ಇಷ್ಟ. ನಂದ್ರೊಳಗೆ ಯಾವ ಗುಣಗಳು ಇಷ್ಟ ಅಂತ ಕೇಳ್ಯಾರ ಅವರು. ಇಷ್ಟ ಆಗೋ ಗುಣ, ಕೇರ್ ಮಾಡ್ತಾನ ಭಾಳ. ನಾ ಹೇಳಿದ್ದು ಸ್ವಲ್ಪ ಮಾಡ ಆರಾಮಿರ್ಲಿಕ್ಕೆ ಮಾಡ್ತಾನೆ ಎಲ್ಲ, ಅದು ಇಷ್ಟ. ಮನೆ ಕೆಲಸ ಮಾಡಿದ್ರೆ ಒಟ್ಟು ಇಷ್ಟ ಆಗ್ತಾರೆ ಹೆಣ್ಮಕ್ಳಿಗೆ. ನೋಡ್ಕೊರಿ, ಆರಾಮಿಲ್ಲಾರ ಮಾಡ್ತಾನೆ ಎಲ್ಲ. ಓಕೆ, ನಂದು ಇಷ್ಟ ಆಗ್ಲಾರ್ದು ಫಸ್ಟ್ ಆಫ್ ಆಲ್ ಅಂದ್ರೆ ಸುಂತನೊಳಗೆ ನೀವು ಎಷ್ಟೋ ಸಲ ವಿಡಿಯೋಸ್ ಒಳಗೆ ನೋಡಿರ್ಬೋದು, ಬರೀ ಇಷ್ಟಾಗಿ ಸಿಟ್ ಮಾಡ್ಕೋತಾಳ. ಎಷ್ಟೋ ಜನ ಕಮೆಂಟ್ ಆಗ್ತಿರ್ತೀರಿ, ಸಿಟ್ ಕಮ್ಮಿ ಮಾಡ್ಕೋ ಅಂತೇಳಿ. ಸೊ ಸಿಟ್ಟು ಎಷ್ಟಂದ್ರ ನಾರ್ಮಲ್ ಆಗಿ ಇಷ್ಟ, ಹೇ ಹೂ ಈ ಮನಿ ಅಂದ್ಮೇಲೆ ಹೇ ಸರಿ, ಹೇ ಬಾ, ಇದು ನಾರ್ಮಲ್ ಇರ್ತಾವ.
ಈಕೆ ಅದಕ್ಕೆ ಸಿಟ್ ಮಾಡ್ಕೋತಾಳ. ಸೊ ಅದು ನನಗೊಂದು ಇಷ್ಟ ಆಗಲ್ಲ. ಸೊ ಎಲ್ಲದಕ್ಕೂ ಸುನೀತಾ ಬಾ ಹೋಗು ಕುಂದ್ರು ಹಿಂಗ ಅನ್ನಂಗಂತ್ರು ಬರಲ್ಲ. ಗಂಡ ಹೆಂಡತಿ ಮೇಲೆ ಹಂಗನ್ನಂತೂ ಹೇಳಿಲ್ಲ. ಹಂಗ ಅನ್ನಂಗಂತ್ರು ಬರಲ್ಲ. ನಾರ್ಮಲ್ ಆಗಿ ಗಂಡ್ ಮಕ್ಳಂತ್ರು ಹೇ ಮಾಡೇ ಮಾಡ್ತಾರ. ಅಷ್ಟು ಸ್ಮೂತ್ ಆಗಿ ಇರಕ್ ಆಗಲ್ಲ. ನಮ್ ಕಡೆ ಜನ ಅಂತೂ ಸ್ವಲ್ಪ ನಾರ್ಮಲ್ ಆಗಿರ ಹೇ ಬಾ ಹೇ ಹೋಗು ಇಷ್ಟು ನಾರ್ಮಲ್ ಆಗಿ ಅಂತಾರ. ಸೊ ಅದಕ್ಕೆ ಈಕಿ ಸಿಟ್ ಮಾಡ್ಕೋತಾಳ. ಅವ ಹೆಂಗ್ ಅಂತಾನಂತ ಅದನ್ನು ಹೇಳ್ತಾರ ಅವ್ರ. ಅದನ್ನ ಹಾಕಲ್ಲ, ನಾ ಸಿಟ್ ಮಾಡ್ಕೊಂಡಿದ್ ಅಟ್ಟ ಹಾಕ್ತಾನ. ಸೊ ಅದೊಂದು ಎಸ್ಪೆಷಲಿ ಈ ಟೈಮ್ ಒಳಗ ಮೂಡ್ ಸ್ವಿಂಗ್ಸ್ ಆಗ್ತಿರ್ತಾವ. ಈ ಟೈಮ್ನಾಗ ಬೇಜಾರ್ ಮಾಡ್ಕೋಬಾರ್ದು ಹಂಗ ಹಿಂಗ ಅಂತೇಳಿ ಸಣ್ಣ ವಿಷಯಕ್ಕೂ ಟಕ್ಕನ ಬೇಜಾರ್ ಮಾಡ್ಕೋತಾಳ. ಅದು ನನಗೆ ಇನ್ನೆಷ್ಟು ತಲೆ ಕೆಡ್ತ, ಇಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೆಂಗಿದು ಅಂತೇಳಿ ಅದೊಂದು ಇಷ್ಟ ಆಗೋದು ಅಂತಂದ್ರ ಜಾಸ್ತಿ ಮಾತಾಡಂಗಿಲ್ಲ ಯಾರು. ಈಗ ಎಷ್ಟೋ ಜನ ಗಂಡ್ಮಕ್ಳಿಗ ಒಂದಿರ್ತೈತಿ, ಅವ್ರ ಜೋಡಿ ಮಾತಾಡ್ಬೇಡ, ಇವ್ರ ಜೋಡಿ ಮ್ಯಾಲಿ ಮನ್ಯಾಕ ಮಾತಾಡೋದು ಬೇಡ, ಮಗ್ಳ ಮನ್ಯಾಕ ಆಕಿನ ಜೋಡಿ ಮಾತಾಡ್ಬೇಡ, ಯಾ ಗೆಳತಾರ ಜೋಡಿ ಮಾತಾಡ್ಬೇಡ, ಅವ್ರು ಏನೇನಾರು ಹೇಳ್ತಾರ, ಏನೇನಾರು ತಲೆ ತುಂಬ್ತಾರ ನಿನಗ ಅಂತೇಳಿ ಎಷ್ಟೋ ಜನ ಗಂಡ್ಮಕ್ಳು ಅವ್ರ ಹೆಂಡತಿರಿಗೆ ರಿಸ್ಟ್ರಿಕ್ಷನ್ ಮಾಡ್ತಿರ್ತಾರ. ಸೊ ಆ ಪ್ರಾಬ್ಲಮ್ ನನಗಿಲ್ಲ. ಆಕಿ ಯಾರ ಜೊತೆನೂ ಮಾತಾಡಲ್ಲ. ಪರಿಚಯ ಇರ್ಲಿಲ್ಲ ಅಂದ್ರ, ಪರಿಚಯ ಇದ್ರೂ ಮನಿ ಮುಂದವ್ರು ಹಾಯ್ ಬಾಯ್ ಇಲ್ಲೇ ಹಾಯ್ ಅಷ್ಟ ಆರಾಮದಿರಿ, ಊಟ ಐತೆ ನಾಷ್ಟ ಆಯ್ತ್ರಿ ಅಷ್ಟು ಬಿಟ್ರೆ ಜಾಸ್ತಿ ಅವ್ರು ಜೋಡಿ ಕೂತ್ ಮಾತಾಡೋದು ಹಂಗ ಹಿಂಗ ಅದೊಂದು ಇಷ್ಟ ಆಗತ್ತೆ. ನಂಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗಿನ ಕಾಲದಾಗ ಜಾಸ್ತಿ ಯಾರ ಜೋಡಿನೂ ಮಾತಾಡಲ್ಲ ಚಲೋ ಅಂತ ನನಗೆ ಅನ್ಸುತ್ತೆ. ನಿಮ್ ಎಜುಕೇಶನ್ ಏನು ಅಂಡ್ ನಿಮ್ ಏಜ್ ಎಷ್ಟು ಬ್ರೋ ಅಂಡ್ ಸಿಸ್? ಓಕೆ, ನನ್ನ ಎಜುಕೇಶನ್ ಬಂದು BA ಡ್ರಾಪ್ಔಟ್. ಡ್ರಾಪ್ಔಟ್ ಅಂದ್ರೆ ಇನ್ನ ಒಂದು ಸೆಮಿಸ್ಟರ್ ಹೋಗಿದ್ರು, ಈಗ ಒಂದು ಸೆಮಿಸ್ಟರ್ ಬರತ್ ತಕೊಂಡ್ರೆ ಬಂದ್ಬಿಡ್ತೈತಿ, ಮುಗೀತು. ಆಲ್ಮೋಸ್ಟ್ ಡಿಗ್ರಿ ಮುಗ್ದಂಗತ್ತು. ನಂದು ಏಜು ಈಗ 25 ಅನ್ಬೋದು. 25 ರನ್ನಿಂಗ್ ಅದಾವು, ಮುಗಿಯಾಕ ಬರ್ತಾವ ಇಷ್ಟ್ರಾಗ. 25 26 25 ಬರ್ಡೇ ಮಾಡ್ಕೊಂಡಿನಿ. 25 ಬರ್ಡೇ ಮಾಡ ಅಂದ್ರೆ 26 ರನ್ನಿಂಗ್. ಅಂದ್ರೆ ಇವ್ರಿಗೂ ಇನ್ನೊಂದು ಕ್ವೆಶ್ಚನ್ ಅನ್ನು ಕೇಳಾರ, ನಿಮ್ ಏಜ್ ಡಿಫ್ರೆನ್ಸ್ ಎಷ್ಟದ ಅಂತೇಳಿ. ಸೊ ಅದ್ರ ಮೇಲೆ ಈಗಿನ ಏಜ್ ಎಷ್ಟು ಅಂತ ಗೊತ್ತಾಗುತ್ತೆ ನಿಮ್ಗೆ. 3 ವರ್ಷ ಡಿಫ್ರೆನ್ಸ್ ಐತಿ. ಸುಣ್ದಾಗ ನನಗೆ 3 ವರ್ಷ ಡಿಫ್ರೆನ್ಸ್. ನಂದು ಎಜುಕೇಶನ್ BSc ಡ್ರಾಪ್ಔಟ್, ಇವನ್ BA ಡ್ರಾಪ್ಔಟ್, ನನ್ BSc ಡ್ರಾಪ್ಔಟ್. ಈಗ ಇನ್ನೊಂದು 3 ಸೆಮ್ ಬರೀಬೇಕು. 2 ಸೆಮ್ ಬರದ್ರೆ ಈಗಿಂದು BSc ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಬಂದು ಕೆಲಸ ಮಾಡ್ಕೋತ ಅದನ್ನ ನಾವು ಜಾಸ್ತಿ ತಲೆ ತಗೊಂಡಿಲ್ಲ. ನೋಡು ಅದ್ರದ್ದು ಅವಶ್ಯಕತೆ ಇತ್ತು ಅಂದ್ರೆ ಮುಂದೊಂದ್ ದಿನ ಅದನ್ನ ಬರೋದು ತಕೊಂಡು ಮಂದಿ ಏನೇನ್ ಮಾಡೋದು ನೋಡು. ನೆಕ್ಸ್ಟ್ ಕ್ವಶನ್. ಅರ್ಥ ಆಯ್ತು. ನಿಮ್ದು ಯಾವಾಗ ಮ್ಯಾರೇಜ್ ಆಯ್ತು? ಇಯರ್? ನಮ್ದು ಮ್ಯಾರೇಜ್ ಆಗಿದ್ ಇಯರ್ 2002. 2002? ಸರಿ 2022. ಇನ್ನ ಹುಟ್ಲಾರ್ದೆ ಮದುವೆ ಮಾಡ್ಕೊಂಡ್ಬಿಟ್ಟೆ. 2022. ಇದು 2025 ಏನು? 22. 22. ನಿಮ್ ವೈಫ್ ಮತ್ತೆ ನಿಮ್ ತಮ್ಮನ ಹೆಂಡತಿ ಮಧ್ಯೆ ಯಾವತ್ತು ಜಗಳ ಬಂದಿಲ್ವಾ? ಬಂದ್ರೆ ಹೇಗೆ? ಆದ್ರೆ ಬಂದ್ರೆ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಇತ್ತು. ನಂದು ದೀಪ ನಡುವ ಜಗಳ ಬರಲ್ಲ. ಇನ್ನಾಕಾದ್ರೂ ನಾವು ಒಂದ್ಸಲನು ಜಗಳ ಮಾಡೇ ಇಲ್ಲ, ಮನಸ್ತಾಪನು ಮಾಡ್ಕೊಂಡಿಲ್ಲ. ನನ್ಲಿಂತ್ರ ಏನಾರಿದ ಆದ್ರೆ ಆಕಿದ್ ಮಾಡ್ತಾ, ಆಕಿನ್ಲಿಂತ್ರ ಏನಾದ್ರ ಆತರ ಆಗೂ ಇಲ್ಲ. ಆಲ್ಮೋಸ್ಟ್ ಆಗೇ ಇಲ್ಲ. ನನಗೂ ಜಗಳನೇ ಆಡಿಲ್ಲ, ಇನ್ನಾದ್ರೂ ಜಗಳ ಅನ್ನೋದೇ ಇಲ್ಲ. ನಾನು ನಮ್ ತಮ್ಮ ಏನೋ ಒಂದು ಮತ್ತಿಗೆ ಅವನು ಏನಿರ್ಬೋದು, ನಾನು ಏನಿರ್ಬೋದು, ಇನ್ನ ಇವ್ರು ಮಾಡ್ತಾರ ಸ್ವಲ್ಪ ಒಬ್ಬರು ಸ್ವಲ್ಪ ಬೈದಾಡಿರ್ಬೋದು. ಬೈದಾಡಕ್ಕೆ ಸುಮ್ಮ ಅಷ್ಟ, ಏನಾರ ನಾ ಸುಮ್ಮ ಆಗ್ಬಿಟ್ಟು ನಾ ಸುಮ್ಮ ಆಗ್ಬಿಡ್ತೀನಿ. ಒಂದು ತಿಳುವಳಿಕೆ ಐತಿ, ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಒಬ್ರು ರೇಸ್ ಆದ್ರೆ ಒಬ್ರು ಕೂಲ್ ಆಗ್ಬೇಕು ಅನ್ನೋದು ಗೊತ್ತಾಗುತ್ತೆ ನಾರ್ಮಲ್ ಆಗಿ. ಸೊ ಸುನೀತಾ ದೀಪ ಜಗಳ ಆಡಿದ್ದು ನೋಡ್ಬೇಕು ಅಂತ ನನಗೂ ಪ್ರೇಮಗ್ ಆಸೆ. ಜಗಳ ಆಡಿಲ್ಲ, ಆಡುದು ಇಲ್ಲ. ಜಗಳ ಊರಾಗ ಹೋದಾಗ ಎಲ್ಲರೂ ಒತ್ತಾಟಿದ್ದಾಗ ಏನ್ರ ಸ್ವಲ್ಪ ಕೆಲಸಗಳು ಜಾಸ್ತಿ ಆದಾಗ ಏನ್ರ ಜಗಳ ಮಾಡ್ತಾರ ಅನ್ಕೊಂಡ್ರು ಸೊ ಮಾಡಲ್ಲ. ನಮಗೊಂದು ಆಸೆ ಐತಿ, ನೋಡ್ತೇವೆ ಇಬ್ರು ಜಗಳ ಮಾಡಿದ್ರೆ ಹೆಂಗಿರ್ತೈತಿ ಅಂತ ನೋಡ್ಬೇಕಂತ. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಜಗಳ ಇನ್ನೂರ್ಗು ಮಾಡಿಲ್ಲ ಅವ್ರು. ನಾ ಇನ್ನಾಕಾದ್ರೂ ಯಾರ ಜೊತೆ ಜಗಳ ಮಾಡಿಲ್ಲ. ಯಾರ ಜೊತೆ ಜಗಳ ಜೊತೆ ಬಾ ಇರ್ತೀನಿ ಅಂತ ಇವನ್ ಜೊತೆ ಅಷ್ಟೇ ಮಾಡ್ತೀನಿ. ನನ್ ಜೊತೆ ಅಷ್ಟೇ ಮಾಡ್ತಾಳೆ ಜಗಳ ಹಾಕಿ. ಯಾಕಂದ್ರೆ ನಾನೇ ಸಿಕ್ಕಿನ ಗೊತ್ತಿಲ್ಲ ಅದಕ್ಕೆ ಜಗಳ ಮಾಡ್ತಾಳೆ ನನ್ ಜೊತೆ. ನಿಮ್ಮಮ್ಮ ಯಾಕೆ ಬಂದಿಲ್ಲ ಸುನೀತಾ ಅಕ್ಕ? ಮನೆಯಲ್ಲಿ ಯಾರು ಬಂದಿಲ್ಲ. ಸೊ ಅವ್ರ ಮನ್ಯಾಗ ಆಗ್ಲಿ ನಮ್ಮ ಮನ್ಯಾಗ ಆಗ್ಲಿ ಯಾಕೆ ಬಂದಿಲ್ಲ, ಇನ್ನ ಇವ್ರ ಮಮ್ಮಿ ಅಂತರು ಯಾಕೆ ಬಂದಿಲ್ಲ ಈಗ ನೀನೇ ಹೇಳ್ಬಿಡು. ನಮ್ಮ ಪಪ್ಪಾಗ ನಾ ಊರಿಗೆ ಹೋದ ತೋರ್ಸಿನಿಲ್ಲ ಒಳಗ ನಮ್ಮ ಪಪ್ಪಾರ ಹೆಂಗ್ ಅದಾರಂತ. ನಮ್ಮ ಮಮ್ಮಿ ನಮ್ಮ ಮನ್ಯಾಗ ಎಲ್ಲಿ ಹೋಗಾಕು ಆಗಲ್ಲ. ನಮ್ಮ ಮಮ್ಮಿಗೆ ಹೋದ್ಲಂದ್ರು ಮುಂಜಾನೆ ಹೋಗಿ ಸಂಜೆಗೆ ಬರ್ಬೋದು ಅಷ್ಟೇ. ಮುದ್ದಾಬಾದಾಗಿದ್ರ ಬರ್ತಾಳ,
ಇಲ್ಲಿ ಬೆಂಗ್ಳೂರ್ಕಂದ್ರ ಬರಕ್ಕಾಗಲ್ಲ. ನಮ್ಮ ಅಪ್ಪಗ ಒಂದ್ ದಿನಾನು ಬಿಡಕ್ಕಾಗಲ್ಲ. ಮುಂಜಾನೆ ಹೋಗಿ ಸಂಜೆಗೆ ಬರ್ಬೇಕು. ಯಾಕಂದ್ರೆ ನಮ್ಮ ಅಪ್ಪಗಿನ್ನ ಅಡ್ಡಾಡಕದ ಆಗಲ್ಲಲ್ಲ. ಎಲ್ಲ ನಮ್ಮ ಮಮ್ಮಿನೇ ಮಾಡಿಸ್ತಾ ಜಳಕ ಅದೆಲ್ಲ. ಅದಕ್ಕೆ ಬಂದಿಲ್ಲ. ಸೊ ಬಿಟ್ಟು ಬರಕ್ಕಾಗಲ್ಲ. ಅವ್ರ ಯಜಮಾನ್ರನ್ನ ಬಿಟ್ಟು ಬರಕ್ಕಾಗಲ್ಲ. ಅವ್ರ ಮಮ್ಮಿ ಯಜಮಾನ್ರನ್ನ ಬಿಟ್ಟು ಬರಕ್ಕಾಗಲ್ಲ. ನಮ್ಮ ಅಪ್ಪ ನಮ್ಮವ್ವ ಬರ್ಬೋದು ಅವರು. ಈಗ ಊರ್ ಕಡೆ ತೊಗರಿ ಹಾಕ್ಯಾರ, ಮಳಿ ಬರೋದು, ಒಂದಿಷ್ಟು ಬೆಳೆ ಹಾನಿ ಆಗೋದು, ಅವು ಇವು ಆಗುತ್ತಾವ. ಸ್ವಲ್ಪ ಎಣ್ಣೆ ಹೊಡಿಬೇಕು, ಹೊಲದ ಕಡೆ ನೋಡ್ತಿರ್ಬೇಕು. ಸೊ ಅದಕ್ಕಂತೇಳಿ ಕೆಲಸಗಳು ಭಾಳ ಅದಾವ. ಅವರು ಹೊಲ ನೋಡ್ಕೋಬೇಕಲ್ಲ. ಸೊ ಅದಕ್ಕೆ ಮೊನ್ನೆ ಅಂತೂ ನಾಪರ್ ಬಂದಿದ್ರು. ನಮ್ಮ ಮಮ್ಮಿ ಬಂದರು. ನೆಕ್ಸ್ಟ್ ಬರ್ಬೋದು. ನೆಕ್ಸ್ಟ್ ಏನು ಪ್ರಶ್ನೆ ಇಲ್ಲ. ಯಾವಾಗಲೂ ಖುಷಿಯಾಗಿರಿ. ಸುನೀತಾ ಅಕ್ಕ ಆ್ಯಂಡ್ ಅಣ್ಣ, ನಿಮಗೆ ಯಾವ ಪಾಪು ಇಷ್ಟ, ಹೆಣ್ಣ ಗಂಡ? ಓಕೆ, ಅವ್ರ ಹೆಸರು ಹೇಳ್ಬಿಡು. ಹೆಸರು ಹೇಳಿಲ್ಲ ನೀ ಇಷ್ಟೊತ್ತನ. ದರ್ಶನ್. ಮುಂದ್ ಕಟ್ ಮಾಡಿ ನೀ ಹಿಂಗ್ ಮಾಡಿದ್ರ ಏನು? ಓಕೆ ಓಕೆ ಓಕೆ, ಸಾರಿ, ಹೆಸರು ಹೇಳಕ್ಕಾಗಿಲ್ಲ. ದರ್ಶನ್ ಅಂತ ಕ್ಷಮಿಸ್ರಿ ಅಷ್ಟೇ ಐತಿ, ಕ್ಷಮಿಸ್ರಿ ಮುಂದೆ ಕ್ಷಮಿಸ್ರಿ. ಏನಾಗಿದೆ? ಓಕೆ, ನನಗೆ ಯಾವ್ದಾದ್ರೂ ಇಷ್ಟ ಪಾಪು. ಆದ್ರೆ ನನಗೆ ಇದೇ ಬೇಕು ಅಂತಿದ್ರೆ ನನಗೆ ಹೆಣ್ಣು ಪಾಪು ಬೇಕಂತ ಆಸೆ ಐತಿ. ನಿನಗೆ? ನನಗೂ ಅಷ್ಟೇ. ಅದು ಆವಾಗಿನ ಕಾಲದಾಗಿತ್ತು. ಸ್ವಲ್ಪ ನಮ್ಕಿನ ಒಂದು ಹಿಂದಿನ ಜನ್ರೇಷನ್ ಗಂಡ ಆಗ್ಬೇಕು, ಹೆಣ್ಣಾಗಬಾರ್ದು, ಆ ಥರ ಫ್ರ್ಯಾಂಕ್ ಆಗಿ ಹೇಳಾಗುತ್ತೆ. ನಾನು ಈ ಥರ ಇತ್ತು. ಯಾಕಂದ್ರೆ ಅವಾಗ ಸ್ವಲ್ಪ ಕಾಲಮಾನ ಆ ಥರ ಇತ್ತು. ಸ್ವಲ್ಪ ಕಷ್ಟ ಇತ್ತು. ಹೆಣ್ಮಕ್ಳಿಗೆ ಸ್ವಲ್ಪ ತ್ರಾಸಿದ್ದು, ಕಷ್ಟಗಳಿದ್ದು. ಸೊ ಈಗ ಗಂಡು ಹೆಣ್ಣು ಎರಡು ಸಮ ಆಗಿರೋದ್ರಿಂದ ಸೊ ಯಾವುದಾದ್ರೂ ನೋ ಪ್ರಾಬ್ಲಮ್. ಅವ್ರಿಗೊಂದು ಒಳ್ಳೆ ಎಜುಕೇಶನ್, ಗಂಡೆ ಆಗಲಿ ಹೆಣ್ಣೆ ಆಗಲಿ ಕರೆಕ್ಟಾಗಿ ಎಜುಕೇಶನ್ ಕೊಟ್ರೆ ಗಂಡು ಮಕ್ಳು ಲೆವೆಲ್ಲಿಗೆ ಹೆಣ್ಮಕ್ಳು ಬದುಕು ತೋರಿಸ್ತಾರೆ. ಎಷ್ಟೋ ಜನ ಎಕ್ಸಾಂಪಲ್ಸ್ ಅದಾರ. ಅದಕ್ಕಂತೇಳಿ ನನಗೆ ಹೆಣ್ಣಾಗಬೇಕು ಗಂಡ ಬೇಕಂತೇನಿಲ್ಲ. ಬಟ್ ಒಂದು ತಲೆಯಾಗ ನಾರ್ಮಲ್ ಆಗಿ ಇದ್ದೇ ಇರ್ತೈತಿ. ಫಸ್ಟಿಗೆ ಒಬ್ಬ ಗಂಡು ಒಂದು ಹೆಣ್ಣು, ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅಂತ ಈ ಥರ ಎಲ್ಲರಿಗೂ ಆಸೆ ಇರುತ್ತಲ್ಲ. ಸೊ ಫಸ್ಟ್ ಒಂದು ಗಂಡಾಗಿ ಆಮೇಲೆ ಒಂದು ಹೆಣ್ಣು ಆಗಬೇಕು ಅಂತ ನಂದು ಮುಂಚೆಯಿಂದ ಒಂದಿತ್ತು. ಬಟ್ ಈಗ ಆರವದಾನ. ಇವಾಗ ನಾವು ಒಂದು ಹೆಣ್ಣು ಆತಂದ್ರೂ ಸೊ ಅಣ್ಣಾಗಿ ಅವ ಇರ್ತಾನ. ಸೊ ಹಿಂದೆ ತಂಗಿ ಆದ್ರೂ ನೋ ಪ್ರಾಬ್ಲಮ್, ಖುಷಿನೇ. ತಮ್ಮ ಆದ್ರೆ ಒಂದ್ ಸ್ವಲ್ಪ ಎಲ್ಲಿ ಇಬ್ರು ಜಗಳ ಆಡ್ತಾರ ಅಂತ ಅನ್ನೋದು ಅಂಜಿಕೆ. ಒಂದ್ ಸ್ವಲ್ಪ ಬೆಳ್ಕೋತ ಜಗಳಗಳು ಭಾಳ ಆಕವು ಗಂಡು ಇತ್ತಂದ್ರೆ. ಸೊ ಹೆಣ್ಣಿದ್ರೆ ಇಬ್ರು ಚಂದಾಗಿರ್ತಾರ ಅಂತೇಳಿ ನನಗೂ ಹೆಣ್ಣಾದ್ರು ಗಂಡಾದ್ರು ನೋ ಪ್ರಾಬ್ಲಮ್. ಚಂದಾಗ ಆಕಿನ್ ಡೆಲಿವರಿ ಆದ್ರೆ ಸಾಕಷ್ಟೇ. ಇದೇ ಪಾಪು ಬೇಕಂತೇನಿಲ್ಲ. ನೀವೇನ್ ಜಾಬ್ ಮಾಡ್ತೀರಾ? ಓಕೆ, ಇದು ಭಾಳ ಜನಕ್ಕಿರೋ ಕ್ವಶನ್. ಏನ್ ಕೆಲಸ ಮಾಡ್ತೀರಾ ಅಂತೇಳಿ. ಫಸ್ಟ್ ಆಫ್ ಆಲ್ ನಂದು ಕೆಲಸ ನೋಡ್ರಿ. ಈಗ ನಾ ಲಾಸ್ಟ್ ಟೈಮ್ ಫಸ್ಟ್ BL ಒಳಗೆ ಹೋಗ್ತೆ. ಇಲ್ಲಿ ಒಂದೇ ಕೆಲಸ, ಅದು ಕಂಟಿನ್ಯೂಸ್ಲಿ 3 ಶಿಫ್ಟ್ ಒಳಗೆ ನುಗ್ಗು ಮಾಡಾಕ್ಬಿಡ್ತಿದ್ರು. ಒಂದೇ ಕೆಲಸ, ಒಂದು ಫಿಕ್ಸ್ಡ್ ಪೇಮೆಂಟ್ ಅಂತೇಳಿ. ಇಷ್ಟು ಬಂದ್ರೆ ಇಷ್ಟೇ ಬರ್ಬೇಕು. ಭಾಳ ಒಂದು ಸ್ವಲ್ಪ OT ಮಾಡ್ತಿದ್ದೆ ಮ್ಯಾಲೆ. ಸೊ ಇದರಿಂದ ನನಗೆ ಯಾವುದೇ ಕರೆಕ್ಟಾಗಿ ವರ್ಕೌಟ್ ಆಗ್ತಿರ್ಲಿಲ್ಲ. ಊರಾಗಿದ್ದ ಪೆಟ್ರೋಲ್ ಪಂಪ್ನಾಗ ಕೆಲಸ ಮಾಡಿ ಎಷ್ಟು ಉಳಿಸಿದ್ನಲ್ಲ, ಸೊ ಇಲ್ಲಿ ಬೆಂಗಳೂರಾಗ ಕೆಲಸ ಮಾಡಿ ಅಷ್ಟೇ ಉಳಿಸೋದಾಯ್ತು. ಅದಕ್ಕಂತೇಳಿ ನಾನು ಒಂದೇ ಕೆಲಸ ಅಂತಿಲ್ಲ, ಬೇರೆ ಒಂದಷ್ಟು ಪಾರ್ಟ್ ಟೈಮ್ಗಳು ಅಂತೇಳಿ ನನಗೂ ಟೈಮ್ನು ಸಿಗಬೇಕು. ಮನ್ಯಾಗ ಇರೋಕ್ಕಾಗಲಿ, ಒಂದಿಷ್ಟು ನನಗೊಂದು ವಿಡಿಯೋಸು ಅದು ಇದು ಮಾಡಕ್ಕೆ ಇಷ್ಟ. ಸೊ ಅದಕ್ಕೂ ಟೈಮ್ ಸಿಗಬೇಕು ಅಂತೇಳಿ ನಾ ಒಂದೇ ಕೆಲಸ ಅಂತೇನಿಲ್ಲ. ಇದು ಅರ್ಬಿದು ರೋಲ್ ಬಂಡಲ್ ಬರ್ತಾವೆ. ಸೊ ಆ ಬಂಡಲ್ನ ಅಲ್ಲಿಂದ ಫ್ಯಾಕ್ಟ್ರಿಗೆ ಬರ್ತಾವೆ. ಫ್ಯಾಕ್ಟ್ರಿ ಎಲ್ಲ ಒಂದು ಸ್ಪಾಟಿಗೆ ಬರ್ತಾವೆ. ಅಲ್ಲಿಂದ ಒಂದಿಷ್ಟು ಟೈಲರ್ಸ್ಗಳು ಅದನ್ನ ಅವ್ರಿಗೆ ಕೊಡ್ಬೇಕಾಗತ್ತೆ. ಅಲ್ಲಿ ಹೋಗಿ ಎಷ್ಟು ನಿಂದಿರಿಸಿ ಅವರಿಗೆ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇಷ್ಟಿಷ್ಟ ಅಂತೇಳಿ. ಸೊ ಅವರು ಅದರಿಂದ ವೈಟ್ ಕಲರ್ ಅದು ಇದು ಬರ್ತಾವಲ್ಲ, ಕ್ಯಾರಿ ಬ್ಯಾಗ್ ಬರ್ತಾವಲ್ಲ ಅರ್ಬಿವು. ಸೊ ಅದನ್ನು ಹೊಲಿತಾರ. ಸೊ ಅದನ್ನು ಅವ್ರಿಗೆ ಎಷ್ಟು ಕೌಂಟ್ ಕೊಡ್ತಾರೆ, ಎಷ್ಟು ಹೊಲಿತಾರ ಕೊಟ್ಟಿರ್ತೀವಲ್ಲ, ಹೋಗಿ ಅದು ಅರ್ಬಿದ ಬಂಡಲ್ ಇಳ್ಸಾಗ ಒಂದ್ಸಲ ನಿಂದಿರ್ಬೇಕು. ಆಮೇಲೆ ಅವರೆಲ್ಲ ಹೊಲದ ಮೇಲೆ ವಾಪಸ್ ಇವ್ರಿಗೆ ರಿಟರ್ನ್ ಎಕ್ಸ್ಪೋರ್ಟ್ ವಾಪಸ್ ಇವ್ರಿಗೆ ಕೊಡ್ಬೇಕಲ್ಲ. ಸೊ ಅವಾಗ ಒಂದ್ಸಲ 2 ಸಲ ನಿಂದಿರ್ಬೇಕು. ಅದು ಅವ್ರಿಗೆ ಎಷ್ಟು ಹೊಲಿತಾರ, ಸೊ ಪರ್ ಬ್ಯಾಗ್ ಇಷ್ಟ ಅಂತೇಳಿ ಕಮಿಷನ್ ಇರ್ತೈತಿ. ಸೊ ಅದರಿಂದ ಏನು ಫಿಕ್ಸ್ಡ್ ಪೇಮೆಂಟ್ ಅಂತೇನಿಲ್ಲ. ಆಮೇಲೆ ಇನ್ನೊಂದು ಕೆಲಸ, ಮನ್ಯಾಗ ಕೂತು ಜಾಸ್ತಿ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತೀನಿ, ವರ್ಕ್ ಫ್ರಮ್ ಹೋಮ್ ಅಂತೇಳಿ. ಸೊ ಆ ಥರ ಮನ್ಯಾಗ ಕುಂತು ಮಾಡುವಂಥದ್ದಂದ್ರೆ ಅದು ವೆಂಡರ್ ಕೆಲಸ ಮಾಡ್ತೀನಿ ನಾನು. ಅಂದ್ರೆ ಲೈಕ್ ಈಗ ಒಂದಿಷ್ಟು ಮಂದಿ ಕ್ರಿಯೇಟರ್ಸ್ ಇರ್ತಾರೆ. ಸೊ ಅವ್ರಿಗೆ ಒಂದಿಷ್ಟು ಬ್ರ್ಯಾಂಡ್ಗಳದ್ದು ಸೇಲ್ಸ್ ಡೌನ್ ಹೋಗ್ತಿರ್ತಾವೆ. ಸೊ ಅವ್ರಿಗೆ ಪ್ರಮೋಷನ್ ಮಾಡಿಸ್ಬೇಕಾಗಿರ್ತೈತಿ. ಒಬ್ರು ಕ್ರಿಯೇಟರ್ ಕೈಯಿಂದಾನೆ ಅನ್ಕೋರಿ, ಒಬ್ರು ವಿಡಿಯೋ ಮಾಡ್ತಿರ್ತಾರ. ಸೊ ಅವ್ರ ಕಡೆಯಿಂದ 20 ರಿಂದ 30 ಕಂಪ್ನಿಗಳು ಇರ್ತಾವೆ. ಸೊ ಅವ್ರನ್ನೆಲ್ಲ ಅದರ ಅಂಡರ್ ಒಳಗೆ ನಾವು ಯಾರು ಸೇಲ್ಸ್ ಕಮ್ಮಿ ಆಕಾವು, ಸೊ ಅವರು 1 ತಿಂಗಳದಾಗ ನಮ್ಗೆ ಇಷ್ಟು ಪ್ರಮೋಷನ್ಸ್ ಮಾಡಿಸ್ಬೇಕು ಅಂತಿರ್ತೈತೆ ಅವರಿಗೆ. ಸೊ ಅವ್ರ ಕಡೆಯಿಂದ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇವ್ರಿಗೆ ಒಂದು ಕರೆಕ್ಟ್ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಇವ್ರ ಜೊತೆ ನಾವು ಡೀಲ್ ಮಾಡಿಕೊಂಡು ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಅದು ಒಂದು ಭಾಳ ಹೇಳ್ಕೊತ ಹೋಗ್ಬೇಕಾಗತ್ತೆ. ಮತ್ತು ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಆಮೇಲೆ ಅವರು ಓಕೆ ಅಂದಮೇಲೆ ಇವ್ರಿಗೆ ಹೇಳ್ಬೇಕು, ಹ್ಞೂ ಅನ್ಬೇಕು. ಆಮೇಲೆ ನಾವು ಇಲ್ಲಿಂದ ಅವ್ರ ಹೆಸರ ಮೇಲೆ
ಪ್ರಾಡಕ್ಟ್ನ ಅವ್ರ ಮನೆಗೆ ಕಳಿಸ್ಬೇಕು, ಅವ್ರ ಅಡ್ರೆಸ್ಸಿಗೆ ಕಳಿಸ್ಬೇಕು. ಸೊ ಆ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಅವ್ರು ವಿಡಿಯೋ ಮಾಡಿ ನಮಗೆ ಕಳಿಸ್ಬೇಕು, ನಾವು ಅವ್ರಿಗೆ ಕಳಿಸ್ಬೇಕು. ಅವರು ಅಪ್ರೂವಲ್ ಕೊಟ್ಟ ಮೇಲೆ ಓಕೆ, ಇನ್ನೊಂದು ಏನಾರ ಚೇಂಜಸ್ ಮಾಡ್ಬೇಕಂತ ಚೇಂಜಸ್ ಅಂತ ಹೇಳ್ಬೇಕು. ಆಮೇಲೆ ಅದಾದ್ಮೇಲೆ ವಿಡಿಯೋ ಅಪ್ಲೋಡ್ ಆಗೋಣ ಒಂದು 30 days ವರ್ಕಿಂಗ್ ಡೇಸ್ ಅಂತ ಇರ್ತೈತಿ. ಸೊ ಅವಾಗ ಪೇಮೆಂಟ್ ಆಗುತ್ತೆ ಬ್ರ್ಯಾಂಡ್ ಕಡೆಯಿಂದ. ಸೊ ಅವಾಗ ನಮ್ದು ಒಂದಿಷ್ಟು ಕಮಿಷನ್ ಅಂತ ಏನಿರ್ತೈತಿ ಸೊ ಅದನ್ನ ಇಟ್ಕೊಂಡು ಆಮೇಲೆ ಅವ್ರ ಕ್ರಿಯೇಟರ್ಸ್ಗಳಿಗೆ ಏನೈತಿ ಪೇ ಮಾಡ್ತಿರ್ತೀನಿ ಅಷ್ಟೇ. ಇನ್ನೂ ಒಂದಿಷ್ಟು ಅದ, ಇನ್ನೂ 4-5 ಕೆಲಸ. ಸೊ ಇದೇ ಥರ ಈ ಒಟ್ಟು ಒಂದು ತಿಂಗಳದಾಗ ಇಷ್ಟು ನನ್ನ ಟೈಮನ್ನು ಉಳಿದಿರ್ಬೇಕು, ನನಗೊಂದು ತಿಂಗಳಿಗೆ ಇಷ್ಟು ಪೇಮೆಂಟನ್ನು ಬಂದಿರಬೇಕು ಅಂತೇಳಿ. ಸೊ ಒಂದೇ ಕೆಲಸ ಅಲ್ಲ, ಬಹಳ ಕೆಲಸ ಮಾಡುತ್ತೆ. ಸುನೀತಾ ಅಕ್ಕನ ತವ್ರ ಮನೆ ಯಾವ ಊರು? ಹೇಳುವ ನಿಂದೆ. ನಮ್ದು ತವ್ರ ಮನೆ ಇಟ್ಟಿಗಿ, ಮುದ್ದೇಬಿಹಾಳ್ ತಾಲೂಕು, ಹುಲ್ಲೂರ್ ಹತ್ರ ಇಟ್ಟಿಗಿ ಅಂತ ಐತಿ. ಸೊ ಅವ್ರದ್ದು ಇಟ್ಟಿಗಿ. ಗೊತ್ತಿಲ್ಲ ಅನ್ಸುತ್ತೆ ಯಾರಿಗೆ. ಗೊತ್ತಿರೋದಕ್ಕೆ ಒಬ್ಬರು ಕೇಳಿರ್ತಾರೆ. ನೆಕ್ಸ್ಟ್ ನಿಮ್ಗೆ ಬೇಬಿ ಆದ್ಮೇಲೆ ಸುನೀತಾ ಜಾಸ್ತಿ ಪ್ರೀತಿ ಮಾಡ್ತೀರಾ, ಅವ್ರು ಬೇಬಿನ ಜಾಸ್ತಿ ಪ್ರೀತಿ ಮಾಡ್ತೀರಾ? ನಿನಗಿದೆ. ಸೊ ಆಲ್ಮೋಸ್ಟ್ ನಾನು ಸುನಿತಾಗ ಕೇರ್ ಮಾಡ್ತೀನಿ ಅನ್ಸುತ್ತೆ. ಯಾಕಂದ್ರೆ ನಾನು ಪಾಪು ಅಷ್ಟು ಕೇರ್ ಮಾಡೋಕಾಗಿತ್ತು. ಇಷ್ಟು ದಿನ ಪ್ಲಾನಿಂಗ್ ಮಾಡಿ ಒಂದಿಷ್ಟು ಲೈಫ್ ಒಳಗೆ ಒಂದಿಷ್ಟು ಕರೆಕ್ಟಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಆಮೇಲೆ ಬೇಬಿ ಮಾಡ್ಕೊಳ್ಳೋ ಇರ್ತಿರ್ಲಿಲ್ಲ. ಪಾಪುಗ ಅಷ್ಟು ನಾವು ಜೀವ ಮಾಡೋದಿತ್ತಂದ್ರೆ ಈಗಿನ್ಕಿನ ಮುಖ್ಯ ನನಗೆ ಪಾಪುನೇ ಬೇಕು ಅನಿಸಿತ್ತು. ಮೊದಲ ಮದುವೆ ಆಗಿ 1 ವರ್ಷದಾಗ ಪಾಪು ಮಾಡ್ಕೊಂಡು ಪಾಪುನ ಆಡಿಸ್ಕೋತ ಕೂತು ಬಿಡ್ತಿದ್ದೆ. ಸೊ ಆ ಥರ ಇಲ್ಲ. ಎಲ್ಲಿ ಮನ್ಯಾಗ ಯಾರು ಇರ್ತಾರೆ ಎಲ್ಲರಿಗೂ ಕರೆಕ್ಟಾಗಿ ಅವ್ರಿಗೆ ಏನೇನು ಪ್ರೀತಿಯಿಂದ ಹೆಂಗಿರ್ಬೇಕು ಸೊ ಅವ್ರವ್ರ ಜೊತೆ ಹಂಗಿರ್ತೀನಿ. ಯಾರಿಗೂ ಹೆಚ್ಚು ಕಮ್ಮಿ ಇರಲ್ಲ. ಟೆಲ್ ಮೈ ನೇಮ್ ವಾಣಿ. ವಾಣಿ ಅವರೇ, ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ನೀವು ಭಾಳ ಅಂದ್ರೆ ಭಾಳ ಮೆಸೇಜಸ್ ಮಾಡಿರಿ, ಹೇಳ್ರಿ ಅಂತೇಳಿ. ಸೊ ಅದಕ್ಕಂತೇಳಿ ವಾಣಿ ಅವರೇ ಹೇಗಿದ್ದೀರಾ? ನಮಸ್ಕಾರ. ನೀವು ಒಂದು ಕಮೆಂಟ್ ಹಾಕ್ಬಿಟ್ರಿ. ವಾಣಿ 1222. ಸಾಯಿ ಅಣ್ಣ, ನಿಮ್ಮಿಬ್ರಿಗೆ ಏಜ್ ಎಷ್ಟು ಮತ್ತೆ ಯಾರನ್ನ ಜಾಸ್ತಿ ಲವ್ ಮಾಡ್ತೀರಾ? ಏಜ್ ಅಂತೂ ಹೇಳ್ಬಿಟ್ಟಿವಿ ಆಲ್ರೆಡಿ. ನನಗೆ 26 ಅಂತ. ಯಾರನ್ನ ಜಾಸ್ತಿ ಲವ್ ಮಾಡ್ತೀರಾ ಅಂತ ಮೋಸ್ಟ್ಲಿ ನಾನೇ ಸ್ವಂತ ಜಾಸ್ತಿ ಲವ್ ಮಾಡ್ತೀನಿ ಅನ್ಸುತ್ತೆ. ಬಟ್ ಬೈತೀನಿ. ಎಲ್ಲರ ಮನ್ಯಾಗ ಬರೀ ಎಲ್ಲದಕ್ಕೂ ಮುದ್ದೆ ಮಾಡಕ್ ಬರಲ್ಲ, ಎಲ್ಲದಕ್ಕೂ ಪ್ರೀತಿಯಿಂದ ಹೇಳಕ್ ಬರಲ್ಲ. ಪ್ರೀತಿ ಇದ್ದ ಕಡೆ ಜಗಳ ಇರೋದೇ. ಒಂದು ಸ್ವಲ್ಪ ಗಂಡ್ಮಕ್ಳ ಮೇಲೆ ಸ್ವಲ್ಪ ಒದರಾಡೋದು ಚೀರಾಡೋದು ನಾರ್ಮಲ್ ಆಗಿ ಎಲ್ಲರ ಮನ್ಯಾಗ ಇರ್ತೈತಿ. ನನ್ ಗಂಡು ದೊಡ್ಡ ಬಾರಿ ಇದಾಡ್ತಾನ ಅಂತ ಹೆಣ್ಮಕ್ಳು ನೀವ್ ಯಾರು ಅನ್ಕೊಳಕ್ ಹೋಗ್ಬಾರ್ದು. ಅವ್ರ ಗುಣ ಹಂಗ, ಹೆಣ್ಮಕ್ಳು ಸ್ಮೂತ್, ಗಂಡ್ಮಕ್ಳು ರಫ್, ಇಷ್ಟ ಇದೇ ಇರ್ತೈತಿ. ಬಟ್ ನಾನೇ ಸುನಿತಾಗ ಜಾಸ್ತಿ ಪ್ರೀತಿ ಮಾಡೋದು ಅನ್ಸುತ್ತೆ. ನಿಮಗೆ ಹೆಂಗ ಅನ್ಸುತ್ತೆ? ನೀವು ಅನ್ಕೊಂಡಂಗ ನಿಮಗೂ ಗೊತ್ತು. ನೀ ಹೇಳು ನಿನ್ ಕಡೆಯಿಂದ. ನೀನೇ ಹೇಳಿ ವಿಡಿಯೋದಾಗ ತೋರ್ಸಿಯಲ್ಲ, ಮತ್ತೇನು? ನೀ ಹೇಳ್ಬಿಡು. ನೀನೇ ಇವಾಗ ಎಷ್ಟ್ ಮಂತಕ್ಕ ನೀವು ಅಂದ್ರೆ ಇಷ್ಟ, ನೀವು ಹಿಂಗೆ ಯಾವಾಗ್ಲೂ ಖುಷಿಯಾಗಿರಿ. ಓಕೆ, ಇವಾಗ ಸುನಿತಾಗ 3ನೇ ತಿಂಗಳು ನಡೆಯತ್ತಾವ. ಈಗ 3ನೇ ತಿಂಗಳು ನಡೆಯತ್ತಾವ. 3 ತಿಂಗಳು ಸುನಿತಾಗೆ 3 ತಿಂಗಳು ಅಂತ. ನೆಕ್ಸ್ಟ್ ನಿಮ್ಮೂರ್ ಯಾವ್ದು? ಓಕೆ, ನಮ್ಮೂರು ಮುದ್ದೇಬಿಹಾಳ್, ವಿಜಯಪುರ ಡಿಸ್ಟಿಕ್. ಹೌ ಟು ಬಿ ಸ್ಟ್ರಾಂಗ್ ಇನ್ ಲೈಫ್? ಓಕೆ, ಇವರು ಲೈಫ್ ಬಗ್ಗೆ ಒಂದು ಸ್ವಲ್ಪ ಭಾಳ ಚಂದ ಕೇಳ್ಯಾರ. ಸೊ ಅದನ್ನ ನನಗೆ ಹೇಳಕ್ಕೂ ಇಷ್ಟ ಆಗುತ್ತೆ, ಅವ್ರಿಗೆ ಕೇಳಕ್ಕೂ ಇಷ್ಟ ಆಗುತ್ತೆ. ಒಂದಿಷ್ಟು ರಿಲೇಶನ್ಶಿಪ್ಸ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ರಿಲೇಶನ್ಶಿಪ್ ಅವಾಯ್ಡ್ ಮಾಡೋದು ಅನ್ನೋಕಿನ ಬೇರೆದವ್ರದ್ದು ಅವಲಂಬನೆ. ಅದನ್ನೇ ಹೇಳಿದ್ದು. ಅವೆಲ್ಲ ಬೇರೆದವ್ರದ್ದು ರಿಲೇಶನ್ಶಿಪ್ ಯಾರು ಎಲ್ಲರೂ ಹೆಲ್ಪ್ ಮಾಡಿರ್ತಾರ. ಅದಕ್ಕೆ ಅವ್ನ ಅವಾಯ್ಡ್ ಮಾಡ್ಕೋಬೇಕು. ಅವನ್ನೆಲ್ಲ ಈಗ ತಡಿಯಪ್ಪ, ನಾ ಒಂದು ತೆಗ್ನ ಬಿದ್ಬಿಟ್ಟಿನಿ, ತಡಿ ನಮ್ಮ ಮಾಮ ಬರ್ತಾನ, ನಮ್ಮ ಕಾಕ ಬರ್ತಾನ, ತಡಿ ಹಗ್ಗ ಹೋಗಿತಾನ, ಇದನ್ನ ಹೋಗ್ಬಾರ್ದು. ತೆಗ್ನ ಬೀಳೋಕ್ಕಿಂತ ಮುಂಚೆ ಆ ತೆಗ್ನ ನಾ ಬೀಳ್ತೀನಿ, ಬಿದ್ನ ನಾನೇ ಹೇಳ್ತೀನಿ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಬಿದ್ದು ನಾನು ಹೇಳಕ್ ಆಗಲ್ಲ ಅಂತ ಅದ್ರೊಳಗೆ ಬೀಳಕ್ ಹೋಗ್ಬಾರ್ದು. ಆಮೇಲೆ ಬಿದ್ರು ಯಾರು ಬರ್ತಾರ ಅಂತೇಳಿ ಕಾಯಕ್ ಹೋಗ್ಬಾರ್ದು. ಸೊ ನನಗೆ ಆಗಿರೋದು ನಮ್ ಕಡೆ ನಾ ಸಣ್ಣವಲಿಂದ ಬಂದಿನಿ. ನನಗ್ ಗೊತ್ತು, ಒಂದು ದೊಡ್ಡ ಫ್ಯಾಮಿಲಿ ಏನಲ್ಲ ನಮ್ದು, ಸಣ್ಣ ಫ್ಯಾಮಿಲಿ. ನಾನು, ನಮ್ಮವ್ವ, ನಮ್ಮಪ್ಪ, ಇಷ್ಟೇ. ನಮ್ಗೆ ಎಷ್ಟಾಗತ್ತೆ ಅಷ್ಟೇ ಮಾಡ್ತೀವಿ. ಅಷ್ಟು ಒಂದೇ ಒಂದು ಹೇಳ್ಬೇಕಾದ್ರೆ ಬೇರೆದವ್ರ ಮೇಲೆ ಇವ್ರು ಬಂದು ನಮಗೆ ಮಾಡ್ತಾರೆ. ಸ್ವಂತ ಯಾರೇ ಆಗಿರ್ಲಿ ಮಾಡ್ತಾರ, ಇಲ್ಲ ಅಂತನಲ್ಲ. ಬಟ್ ನೀವು ಅವ್ರ ಕಡೆಯಿಂದ ಮಾಡಿಸ್ಕೊಳಕ ನೀವು ಅಂತ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಸೊ ಯಾರು ಹೆಲ್ಪ್ ಮಾಡ್ತಾರಂತ ಅವ್ರು ಮಾಡೋರು ಇದ್ರು ಮಾಡ್ತಾರ ತಡಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವು ಒಬ್ಬರೇ ಇದೀವಿ, ಏನಾದ್ರು ನಾವೇ ನೋಡ್ಬೇಕು, ಏನಾದ್ರು ನಮ್ದೇ ಅಷ್ಟೇ. ಇದು ಒಂದು ಬಿಟ್ರೆ ಲೈಫ್ ಒಳಗೆ ಎಲ್ಲರೂ ಸ್ಟ್ರಾಂಗ್ ಆಗಿ ಆಗ್ತಾರೆ. ಸ್ಟ್ರಾಂಗ್ ಅಂದ್ರೆ ನಿಂತು ಒದರಾಡಿದೆ ಬೈದಾಡಿದೆ ಅದು ಅಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡ್ತೀವಲ್ಲ,
ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಅದರಿಂದ ಮಾತ್ರ ಲೈಫ್ ಒಳಗೆ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ, ನನಗೆ ಅನ್ಸಿದ ಪ್ರಕಾರ. ಪ್ಲಾನಿಂಗ್ ಮಾಡಿದ್ರಾ ನೀವು? ಹೌದು, ನಿಮ್ಗೆಲ್ಲರಿಗೂ ಗೊತ್ತೈತಿ. ಪ್ಲಾನಿಂಗ್ ಮಾಡಿದ್ವಿ ನಾವು. ಮೋಸ್ಟ್ ನಾವು 4 years ಪ್ಲಾನಿಂಗ್ ಮಾಡಿದ್ವಿ, 4 ವರ್ಷ ಬೇಡ ಅಂತೇಳಿ. ಬಟ್ ನಮ್ಮ ಆರೋ ಹುಟ್ಟಿದ್ಮೇಲೆ ಅವ್ನ ಮುದ್ದಾದ ಮುಖ ನೋಡಿ ನಮಗೆ ಪಾಪು ಅಂದ್ರೆ ಇಷ್ಟು ಚಂದ ಇರ್ತಾವ, ಇಷ್ಟು ಮುದ್ದಾಗಿ ಇಷ್ಟೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸಿ, ಆಮೇಲೆ ನಾವು ಆಯ್ತು ಒಂದ್ ಲೆಕ್ಕಕ್ಕೇನೋ ನಮ್ಮ ಒಂದು ನಂಬಿಕೆ ಮೇಲೆ ನಾವು ಒಂದು ಕರೆಕ್ಟಾಗಿ ನಮ್ಮ ಪಾಪನ ನೋಡ್ಕೋತೀವಿ, ನಮ್ಮ ಲೈಫ್ನ ಕರೆಕ್ಟಾಗಿ ನೋಡ್ಕೋಬೋದು ಅನ್ನೋ ಇದ್ರ ಮೇಲೆ ಪ್ಲಾನಿಂಗ್ ಮಾಡಿದ್ವಿ. ಮಾಡಿದ್ವಿ. ನಿಮ್ಮಮ್ಮ ಮತ್ತೆ ಹೆಂಡತಿನ ನೀವು ಪ್ರೀತಿ ಮಾಡ್ತೀರಲ್ವಾ, ಬಟ್ ಇದರಲ್ಲಿ ಒಬ್ಬರನ್ನ ಹೇಳ್ಬೇಕು ಅಂದ್ರೆ ಯಾರು ಇದು ಭಾಳ ಎಲ್ಲ ಗಂಡ್ಮಕ್ಳಿಗೆ ಕುತ್ತಿಗೆ ಬರುವಂತ ವಿಷಯ. ಇದು ಭಾರಿ ಕುತ್ತಿಗೆ ಬರಂಗೆ ಕೇಳಿರಿ. ಅಮ್ಮ ಇಷ್ಟ ಏನೋ ಹೆಂಡತಿ ಇಷ್ಟ ಅನ್ನೋ ಲೆಕ್ಕಕ್ಕಂದ್ರೆ ಇಬ್ರು ಇಷ್ಟ ಆಗ್ತಾರ. ಒಬ್ಬರನ್ನ ಆಯ್ಕೋಬೇಕಂದ್ರ ಆಗಲ್ಲ. ಯಾಕಂದ್ರೆ ಮುಂಚೆ ನಮ್ಮವ್ವ ಸಣ್ಣ ಇದ್ದಾಗ್ಲಿಂದ ಇಲ್ಲಿ ತನಕ ಸಾಕ್ಯಾಳ, ನೋಡ್ಕೊಂಡಾಳ. ಸೊ ಈಗ ಮದುವೆ ಆದ್ಮೇಲೆ ಈಗ ಸ್ವಂತ ನೋಡ್ಕೊಳಕತ್ತಾಳ. ಸೊ ಇವ್ರಿದೆ ಅಂತ ಅನ್ನಕ್ ಬರಲ್ಲ, ಒಬ್ರಿಗೊಬ್ರು ಕಂಪೇರ್ ಆಗಲ್ಲ. ಅದು ಹೆಂಡತಿಯಾಗಿ ತನ್ನ ಕರ್ತವ್ಯ ಏನ್ ಮಾಡ್ಬೇಕು ಸುನಿತಾ ಮಾಡ್ತಾಳ, ತಾಯಿಯಾಗಿ ಏನ್ ಕರ್ತವ್ಯ ಮಾಡ್ಬೇಕು ನಮ್ಮವ್ವ ಮಾಡ್ತಾಳ. ಸೊ ಯಾವ್ದನ್ನು ಅಲ್ಲುಗಳಿಯಾಕಾಗಲ್ಲ. ಸೊ ಅದನ್ನ ಕಂಪೇರ್ ಮಾಡೋದು ತಪ್ಪಂತೀನಿ ನಾನು. ಹೆಂಡತಿನೇ, ತಾಯಿನೇ, ಇಬ್ಬರದು ಪ್ರೀತಿ ಅಮರ. ಅಣ್ಣ ನಾಳೆ ಬರ್ತಡೇ ಪ್ಲೀಸ್ ವಿಶ್ ಮಾಡಿ, ನೇಮ್ ಪ್ರಿಯಾ ಅಂತ. ಪ್ರಿಯಾ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ನಿನ್ ಕಡೆ ಒಂದು ಹೇಳ್ಬಿಡಿ. ನನ್ನ ಕಡೆಯಿಂದನೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಿಯಾ ಅವರೇ. 100 ಕಾಲ ಸುಖವಾಗಿರಿ. ಅಕ್ಕ ಏಜ್ ಈಗ ಎಷ್ಟು ವೀಕ್ಸ್? ಸೊ ಹೇಳಿದಲ್ಲ 3 month ಅಂತ. 3 month ಎಷ್ಟು ವೀಕ್ ಆಗ್ತಾವ ನೋಡ್ರಿ ನೀವು. ಒಂದೇನು 10 ವೀಕ್ ಇರ್ಬೋದು ಹೆಚ್ಚು ಕಮ್ಮಿ. ನಿಮ್ದು ಲವ್ ಮ್ಯಾರೇಜ್? ಗೊತ್ತೈತೆ ಎಲ್ಲರಿಗೆ, ಲವ್ ಮ್ಯಾರೇಜ್ ಅದು ಕೇಳಿದ್ದಲ್ಲ. ನಿಮ್ ಮಮ್ಮಿ ಪಪ್ಪ ನೇಮ್ ಏನು ಅನ್ನ? ನಮ್ಮ ಮಮ್ಮಿ ಪಪ್ಪ ನೇಮ್, ನಮ್ಮ ಪಪ್ಪನ ಹೆಸರು ಜಟ್ಟಪ್ಪ ಅಂತ. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮೊದಲು ಭಾರಿ ಬೆಟ್ಟಪ್ಪ ಅಂತ ಹೆಂಗಿರ್ತಿದ್ವಲ್ಲ ಹಂಗೆ ನಮ್ಮ ಅಪ್ಪನ ಹೆಸರು ಜಟ್ಟಪ್ಪ ಅಂತ, ಭಾಳ ಸ್ಟ್ರಾಂಗ್ ನೇಮ್ ಅದು ನಮ್ಮೂರ ಕಡೆ. ಆಮೇಲೆ ನಮ್ಮವನ ಹೆಸರು ಗುರುಬಾಯಿ ಅಂತೇಳಿ, ಗುರುಗ್ರಹ ಗುರುಬಾಯಿ. ನಮ್ಮವನ ಹೆಸರು ಗುರುಬಾಯಿ, ನಮ್ಮಪ್ಪನ ಹೆಸರು ಜಟ್ಟಪ್ಪ. ಸುನಿತಾ ಅವರು ಯಾಕೆ ನಾನ್ ವೆಜ್ ತಿನ್ನೋದಿಲ್ಲ? ನಾನ್ ವೆಜ್ ತಿಂತಾಳ, ಬಟ್ ಹಿಂಗ ಪೂರಾ ನಾನ್ ವೆಜ್ ಹಿಂಗ ಲೆಗ್ ಪೀಸ್ ತಗೊಂಡು ಹಿಂಗ ತಿನ್ಬೇಕು ಅನ್ನೋದು ಸಾತ್ವ ಇಲ್ಲ ಈಗ. ತತ್ತಿ ತಿಂತೀನಿ, ತತ್ತಿ ಇಷ್ಟ. ಮತ್ತ ಚಿಕನ್ ಇದ್ರ ಸುಮ್ಮ 2 ಪೀಸ್ ಅಷ್ಟೇ. ಚಿಕನ್ ಇದ್ರ ಅದು ಹೆಂಗ ಇಷ್ಟು ಪೀಸ್ ಒಳಗ ಆ ಉಪ್ಪಿನಕಾಯಿ ಹಿಂಗ್ ನೆಕ್ ಇಡ್ತೀವಲ್ಲ ಹಿಂಗ್ ತಿನ್ನೋದು, ಹಿಂಗ್ ಇಡೋದು. ಈಕಿ ನಾನ್ ವೆಜ್ ತಿನ್ನ ಈಕಿ ನೋಡಿದ್ರೆ ನಂಗೆ ಸಿಟ್ಟು ಬರ್ತೈತಿ ನಿಜವಾಗ್ಲು. ಎಲ್ಲರೂ ಹೆಂಗ ಹೆಣ್ಮಕ್ಳು ಬ್ಯಾರದವ್ರು ನಾನ್ ವೆಜ್ ಸಿಕ್ಕರೆ ಹೆಂಗ ಜಡಿತಾರ. ಸೊ ಅದು ಜಡಿಯಲ್ಲ, ಹಂಗೆ ಯಾಕೆ ಮಾಡ್ತಾಳಂತ ಅದೊಂದು. ಈ ಟೈಮ್ನಾಗ ಎಸ್ಪೆಷಲಿ ಈ ಟೈಮ್ನಾಗ ಎಲ್ಲಾರ ಮನ್ಯಾಗ ಊಟ ಮಾಡಾಗ ಹಿಂಗೆ ತಿಂತಿರ್ತಾಳ, ಸಿಟ್ಟು ಬರ್ತೈತಿ. ಜಡ್ದು ಹೊಡಿಬೇಕು ಅನ್ನೋದು ನಮ್ದು ಅಷ್ಟೇ. ತಿಂತಾಳ ನಾನ್ ವೆಜ್, ಅಂತ ಪರಿ ಏನು ತಿನ್ನಲ್ಲ. ಆದ್ರೆ ಮಟನ್ ತನ ಹೋಗಲ್ಲ, ಲಾಸ್ಟ್ ಚಿಕನ್, ಫಿಶ್ನು ತಿನ್ನಲ್ಲ. ನಿಮ್ ಕ್ಯಾಮ್ರಾಮನ್ ಯಾರು? ಅವರಿಗೆ ನನ್ನ ಸಲ್ಯೂಟ್. ನಮ್ಮ ಕ್ಯಾಮ್ರಾಮ್ಯಾನ್ ಅವರಿಗೆ ಸಲ್ಯೂಟ್ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಗೊತ್ತಾ? ಟ್ರೈಪಾಡ್ ಐತಿ ನಮ್ಮ ಕ್ಯಾಮ್ರಾ ಹೋಲ್ಡರ್, ಕ್ಯಾಮ್ರಾಮ್ಯಾನ್ ಇಲ್ಲ. ಸೊ ಅದೇ ನಮ್ಮ ಕ್ಯಾಮ್ರಾಮ್ಯಾನು, ಅದೇ ನಮಗೆಲ್ಲ. ಬಟ್ ಅದನ್ನ ನಾವು ಒಂದು ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ, ಶಾರ್ಟ್ ಶೂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಅದೊಂದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಕ್ಯಾಮ್ರಾಮ್ಯಾನ್ ಯಾರು ಇದ್ರಂದ್ರೆ ಸ್ವಲ್ಪ ಓಡಾಡಿ ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಆ್ಯಂಗಲಿಂದ ಶೂಟ್ ಮಾಡ್ತಾರೆ. ಬಟ್ ನಾವು ನಮ್ಮ ಟ್ರೈಪಾಡ್ನ ಆ ಕಡೆ ಈ ಕಡೆ ಸರ್ಸಾಡ್ಕೋಬೇಕಾಗತ್ತೆ. ನಮ್ಮ ಟ್ರೈಪಾಡೇ ನಮ್ಮ ಕ್ಯಾಮ್ರಾಮ್ಯಾನ್, ಅದಕ್ಕೆ ಸಲ್ಯೂಟ್. ನಿಮ್ಮ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು ಅಣ್ಣ? ಆ್ಯಂಡ್ ಮೇಡ್ ಫಾರ್ ಈಚ್ ಅದರ್? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ದು ಲವ್ ಮ್ಯಾರೇಜಾ? ಹೌದು, ನಮ್ದು ಲವ್ ಮ್ಯಾರೇಜ್. ಅಣ್ಣ ನೀವು ಕೂಡ ಒಂದು ಮಂಚ ಸೋಫಾ ಸೆಟ್ ತಗೋತೀವಿ. ಮಂಚ ಸೋಫಾ ಸೆಟ್ಟು ನನಗೆ ತಗೊಳ್ಳೋದು ಹೆಂಗಂದ್ರೆ, ನನಗೆ ಒಂದು ಭಾಳ ಈಗ ನೀಡ್ ಇರ್ಬೇಕು. ಈಗ ಅದು ಇರ್ಲಾರ್ದ ನಡೆಯಂಗಿಲ್ಲ ಅಂತ ಇರ್ಬೇಕು. ಅವಾಗ ಮಾತ್ರ ಅಂತ ವಸ್ತು ತಗೋತಿರ್ತೀನಿ. ಅನ್ನೆಸೆಸರಿ ಅನ್ನೋದಕ್ಕಿಂತ ಸುಮ್ಮನೆ ಎಲ್ಲರ ಮನೆಯಾಗೂ ಸೋಫಾ ಐತಿ, ಸೊ ನಮ್ಮ ಮನೆಯಾಗೂ ಸೋಫಾ ಇರಬೇಕು ಅಂತಿಲ್ಲ. ಎಲ್ಲರ ಮನೆಯಾಗ ಮಂಚ ಐತಿ, ನಮ್ಮ ಮನ್ಯಾಗ ಮಂಚ ಇರ್ತಿಲ್ಲ. ನಮ್ಗೆ ಎಷ್ಟು ಒಂದು ಕಂಫರ್ಟೇಬಲ್, ಎದ್ರೊಳಗೆ ಕಂಫರ್ಟೇಬಲ್ ಅದೀವಿ. ಸೊ ಅಷ್ಟು 2 ಚೇರ್ ಅದಾವೆ. ಯಾರು ಬಂದ್ರಂದ್ರೆ ಕುಂದ್ರಾಕ 2 ಚೇರ್ ಅದಾವೆ. ಸೊ ಅಷ್ಟು ಸಾಕು ಅನ್ಕೊತೀನಿ ನನಗೆ. ಜಾಸ್ತಿ
ಆ ಥರ ಇಷ್ಟ ಆಗಲ್ಲ ಸುಮ್ಮನೆ ಖರ್ಚು ಮಾಡಕ್ಕೆ ನನಗೆ. ಮೈ ಒಂಥರ ಜೀವ ಜಲ್ ಅಂತೈತಿ, ಸುರ್ ಅಂತೈತಿ. ನೆಕ್ಸ್ಟ್, ನಿಮ್ಗೆ ಪ್ರೆಗ್ನೆಂಟ್ ಅಂತ ಹೇಗೆ ಗೊತ್ತಾಯ್ತು? ಸೊ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಸ್ವಲ್ಪ ತಲೆ ತಿರುಗೋದು, ವಾಸನೆ, ಅಡಿಗೆ ಮಾಡಿದಾಗ ವಾಸನೆ, ಎಲ್ಲದ್ರದ್ದು ವಾಸನೆ ನನಗೆ ಆಗಲ್ಲ ಅನ್ನೋದು, ವಾಂತಿ ಬಂದಂಗೆ ಆಗೋದು, ಉಬ್ಬಳಕ್ಕೆ ಆಗ್ತಿತ್ತು. ಸೊ ಅದಕ್ಕೆ ಅವಾಗ ನಾನಾ ಅನ್ಕೊಂಡೆ ಪ್ರೆಗ್ನೆಂಟ್ ಇರ್ಬೋದಂತೆ. ಸುನಿತಾ ಅಕ್ಕನ್ ಡೆಲಿವರಿಗೆ ತವ್ರ ಮನೆಗೆ ಕಳಿಸ್ತೀರಾ ಅನ್ನ? ತವ್ರ ಮನೆಗೆ ಕಳಿಸ್ಬೇಕು ಮತ್ತೆ ನಾವು ಮಾಡಿದ್ರೆ. ಬಟ್ ನಮ್ಮವ್ವ ಹೇಳೋದು ಒಂದು 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 ಒಳ್ಳೆ ಮಾತು ಹೇಳ್ತಾಳೆ. ನಮ್ಮವ್ವನ ಬಾಯಿಲೆ ಕೇಳ್ಬೇಕು. ಹೆಣ್ಮಕ್ಳಿಗೆ ಬಾಣಂತನ ಅನ್ನೋದು ಗಂಡ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಕೊಟ್ಟು ಖರ್ಚು ಮಾಡಿದ್ರು ತಾಯಿ ಮನ್ಯಾಗ ಖಾರ ರೊಟ್ಟಿನೇ ತಿಂದು ಆಕಿ ಬಾಣಂತನ ಮಾಡ್ಕೊಂಬರ್ಲಿ. ಸೊ ಆಕಿಗೆ ಅದೇ ಮನಸ್ಸಿನಾಗ ಉಳಿದು ಅದೇ ಖುಷಿ ಕೊಡೋದು. ತವ್ರ ಮನೆ ಅನ್ನೋದು ದೊಡ್ಡದಲ್ಲ ಹೆಣ್ಣಿಗೆ. ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡಕ್ ಹೋಗಲ್ಲ. ನೀನು ಆಕಿ ತವ್ರ ಮನೆಗೆ ತವ್ರ ಮನೆಗೆ ಎಷ್ಟು ಡಜನ್ ಹಿಡಿದ್ರು ತವ್ರ ಮನೆಗೆ ಕಳಿಸ್ತೀನಿ ಆಕಿ. ಬ್ರೋ ನಿಮ್ಮ ಅಡ್ರೆಸ್ ಹೇಳಿ, ಬೆಂಗಳೂರಿನಲ್ಲಿರೋದು. ಬ್ರೋ ನಾವು ಭಾಳ ಮಂದಿ ಕೇಳ್ತಿರ್ತೀರಿ, ಅವ್ರಿಗೆ ರಿಪ್ಲೈ ನಾವು ಮಾಡ್ತಿರ್ತೀವಿ. ಬಟ್ ಈಗ ಎಲ್ಲರಿಗೂ ಬಹಿರಂಗವಾಗಿ ಹೇಳ್ಬೇಕಂದ್ರೆ ವಿದ್ಯಾರಣ್ಯಪುರ, ಕೆಂಪೇಗೌಡ ನಗರ, ಓಕೆ, ತಿಂಡ್ಲು ಹತ್ರ. ತಿಂಡ್ಲು ಆ ಕಡೆಯಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಕೆಂಪೇಗೌಡ ನಗರ ಅಂತ ಐತಿ. ಸೊ ಇಲ್ಲಿರ್ತೀವಿ ನಾವು. ಅಕ್ಕನಿಗೆ ಹೆಣ್ಣು ಮಗು ಹುಟ್ಟಿದ್ರೆ ನಂಗೆ ಕೊಡ್ತೀರಾ ಮಾವ? ಹುಲಿ, ನಿನಗೆ ಮೋಸ್ಟ್ಲಿ ಒಂದು 20 ವರ್ಷ ಇರ್ಬೋದು ಈಗ. ನನ್ನ ಮಗಳು ಹುಟ್ಟಿ ಮದುವೆ ಏಜಿಗೆ ಬರ್ಬೇಕಂದ್ರೆ ಒಂದು 20-22 ವರ್ಷ ಆಗಿರ್ತೈತಿ. ಅಷ್ಟೊತ್ತಿಗೆ ನಿನಗೆ ಬೇರೆ ಯಾರ ಸಿಕ್ ಬಿಟ್ರಂದ್ರೆ ಮದುವೆ ಆಗ್ತೀವಿ. ಸೊ ಆಕೆನ ನನ್ನ ಮಗಳ ಅಂತ ಅನ್ಕೊಂಬಿಡು. ಸೊ ನನ್ನ ಮಗಳು ಬರೋ ತನಕ ಕಾಯ್ತೀನಿ ಅಂದ್ರೆ ಕಾಯಿ ಕೊಡ್ತೀನಿ. ಎಷ್ಟು ಪ್ರೀತಿಲೆ ಕೇಳಾಗುತ್ತಿ ಅವ ಅಳಿ ಹಾಕೇಶಿ ಕೊಡ್ತೀನಪ್ಪ, ಹಳೆ ಕೊಡು. ಹಾಯ್ ಸಿಸ್ಟರ್, ನೀವು ಗರ್ಭಿಣಿ ಆಗಿರೋ ವಿಷಯ ಅಪ್ಪ ಅಮ್ಮಗೆ ತಿಳಿಸಿದ್ರಾ? ಅಪ್ಪ ಅಮ್ಮ ಹೇಗೆ ರಿಯಾಕ್ಟ್ ಮಾಡಿದ್ರು? ಕಡಿಂಗ್ ಕಟ್ಟಾಗೈತೆ. ಸೊ ಹೇಳ್ಯಾರ ಅಂತ ಹೇಳಿದ್ವಿ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಡೌಟ್, ನನಗೆ ಯಾಕೋ ಡೌಟು, ಸುಂತ ಪ್ರೆಗ್ನೆಂಟ್ ಅಂದ್ರೆ ನಿಮ್ಗೆ ಹೆಂಗೆ ಡೌಟ್ ಇತ್ತಲ್ಲ, ಅವ್ರ ಮನೆಯಾಗೂ ಡೌಟ್ ಇತ್ತು. ಡೌಟ್ ಇದ್ದಾಗ ಮನುಷ್ಯ ಹೇಳಿದ್ರೆ ದೊಡ್ಡ ಆಶ್ಚರ್ಯ ಏನು ಪಡಂಗಿಲ್ಲ. ಏನು ಗೊತ್ತಿಲ್ಲಾರ್ದಾಗ ಹೇಳಿದಾಗ ಆಶ್ಚರ್ಯ ಪಡ್ತಾನ. ನಮ್ಮ ಮನ್ಯಾಗ ನಮ್ಮ ಮಮ್ಮಿಗೆ ಗೊತ್ತಾಗಿತ್ತು, ನಮ್ಮ ತಂಗಿಯರಿಗೆ ಗೊತ್ತಾಗ್ಬಿಟ್ಟಿತ್ತು ಎಲ್ಲರಿಗೆ. ಆಗ ನಮ್ಮ ಅಪ್ಪ ಗೊತ್ತಿದ್ದಿಲ್ಲ. ನಮ್ಮ ಅಪ್ಪ ಭಾಳ ಖುಷಿಯಾಗಿ ಇವ್ರ ಅಪ್ಪ ಡ್ಯಾನ್ಸ್ ಹೊಡ್ದಾರ, ಹಿಂಗೆ ಡ್ಯಾನ್ಸ್ ಹೊಡ್ದಾರ ಫೋನ್ನಾಗ. ಕಂಗ್ರ್ಯಾಚುಲೇಷನ್ ಬೋತ್, ಯಾವಾಗಲೂ ಖುಷಿಯಾಗಿರಿ. ಅಕ್ಕಾಗ ಇವಾಗ ಎಷ್ಟು ಮಂತ್ ಕೇಳಿ ತುಂಬಾ ಖುಷಿ ಆಯ್ತು. ಅನ್ನ ಇಬ್ರು 100 ವರ್ಷ ಚೆನ್ನಾಗಿರಿ. ಸಾಯಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಮ್ದು ಡೇಟ್ ಆಫ್ ಬರ್ತ್ 99999 1999 ಜುಲೈ 22. ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು? ನಮ್ಮ ಯೂಟ್ಯೂಬ್ ಪೇಮೆಂಟು ನೋಡ್ರಿ ಇಷ್ಟೇ ಬರುತ್ತಂತಂದ್ರೆ ಇಷ್ಟೇ ಅಂತೇಳಿ ಹೇಳ್ಬೋದು. ಅದು ಅದಕ್ಕೊಂದು ಇದು ಇಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಬರ್ತಂತ ಹೇಳಕ್ ಬರಲ್ಲ. ಒಂದ್ಸಲ ಬಂದಿದ್ದು ಇನ್ನೊಂದ್ಸಲ ಬರಲ್ಲ, ಒಂದ್ಸಲ ಬಂದಿದ್ದು ಇನ್ನೊಂದ್ಸಲ ಬರಲ್ಲ, ಇನ್ನೊಂದ್ಸಲ ಬಂದಿದ್ದು ಇನ್ನೊಂದ್ಸಲ ಬರಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರ್ತಾವೆ. ಸೊ ಇಷ್ಟೇ ಅಂತ ಹೇಳಿಲ್ಲ. ಇನ್ನೊಂದು ನನ್ನ ಕಡೆಯಿಂದ ಎಲ್ಲರಿಗೊಂದು ಸಜೆಷನ್ ಅಂದ್ರೆ, ಇನ್ನೊಬ್ರು ಕೇಳ್ಯಾರ ನಿಮ್ಮ ಪೇಮೆಂಟ್ ಎಷ್ಟು ಅಂತ ಹೇಳಿ. ಸೊ ನೀವು ಯಾರೇ ಆಗಲಿ ಏನೇ ಕೆಲಸ ಮಾಡ್ತೀರಿ, ನಿಮ್ಮ ಅದರಿಂದ ದುಡ್ಡು ಬರುತ್ತೆ. ನೀವೇನೇ ಕೆಲಸ ಮಾಡ್ತೀರಿ, ಸೊ ಅದ್ರದ್ದು ಪೇಮೆಂಟ್ ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ನನಗೆ ಇಷ್ಟೇ ಪೇಮೆಂಟ್ ಬರುತ್ತೆ. ನಿಮ್ಮದು ಒಂದು ಏನಂತಾರದು ಆರ್ಥಿಕ ಪರಿಸ್ಥಿತಿ ಅಂತ ಏನಂತಾರಲ್ಲ, ಸೊ ಅದನ್ನ ಯಾರ ಮುಂದೆ ಬಿಚ್ಚಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಭಾಳ ಪೇಮೆಂಟ್ ಬರೋಕೆ ಕೂತಿತ್ತು ಅಂತಂದ್ರೆ ನಿಮ್ಮನ್ನು ನೋಡಿ ಇನ್ನೊಬ್ರು ಭಾಳ ಪೇಮೆಂಟ್ ಬರೋರ ಜೊತೆ ನಿಮ್ಮನ್ನು ಕಂಪೇರ್ ಮಾಡ್ಕೇಸಿ ಏನು ದೊಡ್ಡಾಗ ಅಂದ್ಬಿಡು, ಹಾಗೆ ನೀವು ಹೆಂಗೆ ಕಂಪೇರ್ ಮಾಡ್ತಾರೆ. ಕಮ್ಮಿ ಬರೋಕೆ ಕೂತಿತ್ತಂದ್ರೆ ಅವ್ರಿಗೆ ಪೇಮೆಂಟ್ ಕಂಪೇರ್ ಮಾಡೋ. ಈಗ ಮನುಷ್ಯ ಕಂಪೇರ್ ಮಾಡೋದು ಅವ್ರದ್ದೊಂದು ಕಮರ್ಷಿಯಲ್ ಸ್ಟೇಟಸ್ ಮೇಲೆ, ಅವ್ರಿಗೆ ಎಷ್ಟು ದುಡಿತಾರೆ ತಿಂಗಳಿಗೆ, ಅವ್ರಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಎಷ್ಟು ಮರ್ಯಾದೆ ಕೊಡಬಾರ್ದು ಅಂಥೇಳಿ ಇದೊಂದು ನಾ ಭಾಳ ನೋಡಿನಿ, ಭಾಳ ಉಂಡಿನಿ. ಒಂದೊಂದ್ಸಲ ಹತ್ತೂ ಬಿಟ್ಟಿನಿ. ಪೆಟ್ರೋಲ್ ಪಂಪ್ನಾಗ ಕೆಲಸ ಮಾಡಕ್ಕೆ ಜಸ್ಟ್ 7,000 ರೂಪಾಯಿ ಪೇಮೆಂಟ್ ಇದ್ದಾಗ ನನಗೆ ಯಾವ ರೇಂಜಿಗೆ ಮರ್ಯಾದೆ ಕೊಡೋರು ಮುಂಚೆ ಆ ಪೆಟ್ರೋಲ್ ಪಂಪ್ನಾಗ ಕೆಲಸ ಮಾಡಿದಾಗ ಯಾವ ರೇಂಜಿಗೆ ನೋಡ್ಯಾರ ಅಂತ ತಿಳ್ಕೊಂಡು ಅವಾಗ ನಾ ಡಿಸೈಡ್ ಆಗಿದ್ದು. ಸೊ ಯಾರು ತಮ್ಮ ಪೇಮೆಂಟ್ ಆಗಲಿ, ನಮ್ಗೆ ಎಷ್ಟು ರೊಕ್ಕ ಬರುತ್ತೆ ಎಷ್ಟು ಬರಲ್ಲ ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ಫಸ್ಟ್ ಅಳಿದ ಅಲ್ಲಿಂದ ತುಳಿದ ಅಲ್ಲಿಂದ ನಿಮ್ಗೆ ತುಳ್ಯಾಕೆ ಸ್ಟಾರ್ಟ್ ಆಗೋದ ನೀವು ಇಷ್ಟು ದುಡಿತೀರಿ, ಇಷ್ಟು ಬರುತ್ತೆ ನಿಮ್ಮದು, ಇಷ್ಟು
ಐತಿ ಅಂತ ಯಾವತ್ತು ನೀವು ಗೊತ್ತು ಮಾಡ್ತೀರಿ, ಸೊ ಅವಾಗ ನಿಮ್ಗೆ ಆಗ್ಲಾರ್ದವ್ರಿಗೆ ಸೊ ಅಲ್ಲಿ ಅದೇ ಒಂದು ದಾರಿ ಆಗುತ್ತಾ. ಸೊ ಅದೊಂದು ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಭಾಳ ಅನುಭವಿಸ್ತೀನಿ. ಸೊ ಅದಕ್ಕೆ ಭಾಳ ಮಂದಿ ಕೇಳಿದಾಗ ನಾನು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಡೈರೆಕ್ಟಾಗಿ ಸಿಗ್ರಿ, ಅಣ್ಣ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಕೇಳ್ರಿ, ಅವ್ರ ಮುಂದೆ ಡೈರೆಕ್ಟಾಗಿ ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋಸು ಎಲ್ಲರೂ ನೋಡ್ತಿರ್ತಾರೆ, ಇವರ ಅಂತ ಅನ್ನಲ್ಲ. ಸೊ ಅದಕ್ಕಂತೇಳಿ ಯಾರಿಗೆ ನಮ್ಮ ಇನ್ಕಮ್ನ ಬಿಟ್ಟು ಕೊಡಬಾರ್ದು, ನಂಗೆ ಇಷ್ಟ ಐತೆ ಅಂತೇಳಿ. ಯಾಕಂದ್ರೆ ಈ ಕಾಲದಾಗ ಯಾರನ್ನೇ ಆಗಲಿ ಅಳಿದು ಫಸ್ಟ್ ದುಡ್ಡಿಂದಾನೇ ಅಳಿತಾರೆ. ಸೊ ನೀವು ಅಳಿಸ್ಕೋಬೇಡ್ರಿ, ಇಷ್ಟ ಅಂತೇಳಿ ಅಳಿಸ್ಕೋಬೇಡ್ರಿ, ಯಾರಿಗೆ ಅಂದಾಜುಗೂ ಸಿಗಕ್ಕೆ ಹೋಗ್ಬೇಡ್ರಿ. ಇಷ್ಟು ಲೆಕ್ಕಕ್ಕೆ ಅದಾನ ಅಂತೇಳಿ ಯಾರಿಗೂ ಸಿಕ್ಕಿರಬಾರ್ದು ನಿಮ್ಗೆ ಅಂದಾಜು. ಸೊ ನಿಮ್ದು ಏನಿದ್ರು ದೇವ್ರು ಕೊಟ್ಟಿರ್ತಾನಲ್ಲ, ಕೈ ಮುಗಿದು ಆರಾಮು 3 ಹೊತ್ತು ಊಟ ಮಾಡಿರಿ, ಫ್ಯಾಮ್ಲಿನ ಚಂದ ನೋಡ್ಕೋರಿ, ಯಾರಿಗೆ ಕೆಟ್ಟದ್ದು ಬಯಸ್ಬೇಡ್ರಿ, ಚಂದಾಗಿ ಇಟ್ಬಿಟ್ರಿ. ಸೊ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಮ ಬ್ರದರ್ದು ಲವ್ ಮ್ಯಾರೇಜ್ ನೀಗ ಅರ್ಧ ಎದಕ್ ಕಟ್ ಮಾಡಿ ಹೇಳ, ಮುಂದಿನ ಕಟ್ ಮಾಡಿಲ್ಲ, ಅವು ಜಾಸ್ತಿ ಲಾಂಗ್ ಇದ್ದಿದ್ದು ತಳಗ್ ಬಂದು ಕಟ್ ಆಗಿವ್. ಮತ್ತೆ ಏನ್ ಎಸ್ ಬ್ರೋ, ನಮ್ಮ ಬ್ರದರ್ದು ಲವ್ ಮ್ಯಾರೇಜ್, ನಮ್ದು ಲವ್ ಮ್ಯಾರೇಜ್, ಅಂಡ್ ಇವನ್ ನಮ್ಮ ಅಪ್ಪ ಒಂದು ಲವ್ ಮ್ಯಾರೇಜ್. ನಿಮ್ಗೆ ಎಷ್ಟು ಮಂತ್ ಆಯ್ತು? ಬೇಬಿ ಹಾರ್ಟ್ ಬೀಟ್ ಎಷ್ಟು ಇದೆ? 3 ಮಂತ್ ಐತಿ. ಈಗ ಬೇಬಿ ಹಾರ್ಟ್ ಬಿಟ್ಟು 154 ಐತಿ. 150. ಒಳಗೆ ಹೇಳಿ ಸ್ಕ್ಯಾನಿಂಗ್ ಬಗ್ಗೆ ಎಲ್ಲ ಹೇಳಿವಿ. ಈಗ ನಂಗೆ 3ನೇ ತಿಂಗಳು ನಡೆಯತೈತಿ. ಸುನಿತಾ ಡೆಲಿವರಿ ಎಲ್ಲಿ ಆಗುತ್ತೆ? ಹೇಳಿದ ಸುನಿತಾ ಡೆಲಿವರಿ ಮನ್ಯಾಗಂತೂ ಆಗಲ್ಲ, ತವ್ರ ಮನ್ಯಾಗ, ಹಾಸ್ಪಿಟ್ಲ್ ಒಳಗೆ ಆಗುತ್ತ, ಇನ್ನೊಂದು ತವ್ರ ಮನ್ಯಾಗ ಆಗುತ್ತ. ತವ್ರ ಮನ್ಯಾಗ. ಬ್ರೋ, ವಿ ಆರ್ ಫ್ರಮ್ ಬಿಜಾಪುರ್. ನಮ್ಮ ಮನೆಯವರು ನಿಮ್ಮ ವಾರ್ಡ್ ಇಂಜಿನಿಯರ್ ಹೆಲ್ಪ್ ಕೇಳಿ ಮನೆಗೆ ಬನ್ನಿ. ನಿಮ್ಮ ಏರಿಯಾ? ಇವರು ಶ್ರೇಯಾ ಯಾದವನ್ ಅವರ್ ಅಂತೇಳಿ ಅಕ್ಕ, ಅವರು ಬಿಜಾಪುರದವ್ರಂತ. ಸೊ ಅವ್ರ ಹಸ್ಬೆಂಡು ನಮ್ಮ ವಾರ್ಡಿನ ಇಂಜಿನಿಯರ್ ಅಂತ, BBMP ಇಂಜಿನಿಯರ್. ಸೊ ಅವ್ರ ಅಕ್ಕ ಯಾರಂತ ಹೇಳಿ ಗೊತ್ತಿಲ್ಲ, ಬಟ್ ಇಲ್ಲೇ ಸುತ್ತಮುತ್ತ ಇರ್ಬೋದು ಮನೆ. ಅವರು ಭಾಳ ಮೆಸೇಜಸ್ನು ಹಾಕ್ಯಾರ, ಅದನ್ನು ನೋಡಿದ್ದೆ. ಆಮೇಲೆ ಈಗೂ ನೋಡ್ಕೇಸಿ ಸೊ ಅವ್ರ ಹೆಸರನ್ನ ತೊಗೊಳಾಕತ್ತೀನಿ. ಸೊ ಅಕ್ಕ, ನೀವು ಒಂದ್ಸಲ ಪುರ್ಸತ್ತಿದ್ದಾಗ ನಮ್ಮ ಮನೆ ನೋಡಿದ್ರೆ ಬರ್ರಿ, ನಮ್ಮ ಮನೆಗೆ ಹಾರ್ಟ್ಲಿ ವೆಲ್ಕಮ್. ಯಾವಾಗಲೂ ನಮ್ಮ ಮನೆ ಬಾಗಲ ನಿಮಗೋಸ್ಕರ ತೆರೆದಿರ್ತೈತಿ. ಅಕ್ಕಗೆ ಪ್ರೀತಿಯಿಂದ ನೀವು ಏನಂತ ಕರಿತೀರಾ? ಅಕ್ಕ ನಿಮ್ಗೆ ಏನಂತ ಕರೀತಾರೆ? ಪ್ಲೀಸ್ ಬ್ರೋ, ರಿಕ್ವೆಸ್ಟ್. ಅವ್ರ ಹೆಸರೇನ? ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್ ಅವರು. ಫಸ್ಟ್ ನಾನು ಈಕೀಗ ಏನಂತ ಕರಿತಿದ್ದೆ, ಬಾ ಕರಿತಾನೆ, ಒಂದೊಂದು ಹೇಳಾರಂತ ಅದ. ಒಂದು 10 ಅದಾವು. ಅದ್ರೊಳಗೆ ನಾನು ಜಾಸ್ತಿ ಪಟಕರ ನಾನು ಬಾಯಾಗಿ ಬರೋದಂದ್ರೆ, ಆಕೆ ಮದುವೆಯಾಗಿ ಬಂದು ಒಂದು ಸ್ವಲ್ಪ ದಿನ ಹೊಸದ್ರಾಗ ಪೂರ ಚಂದ ಹಿಂಗು ಆಗ್ಬಿಟ್ಟಿದ್ಲು. ಕಪ್ ತಿನ್ನಾಕೂತಿದ್ಲು. ಒಂದ್ಸಲ ಸೇಮ್ ಪಾಂಡ ಕಪ್ ತಿನ್ನಂಗ ಕಾಣಾಕೂತಿತ್ತು ನನಗೆ. ಸೊ ಅದಕ್ಕೆ ನಾ ಆಕೀಗ ಪಾಂಡ ಅಂತ ಕರಿತಿದ್ದೆ. ಅದಕ್ಕಿಂತ ಮುಂಚೆನೂ ಏನಾರ ಅದು ಒಂಥರ ಏನೋ ಒಂದು ಪಾಂಡದ ಒಂದು ಗಿಫ್ಟ್ ಕೊಟ್ಟಿದ್ದೆ ನಾನು. ಸೊ ಅವನಿಂದ ಪಾಂಡ ಅಂತ ಕರಿತಿದ್ದೆ. ಅಷ್ಟೇ ಅಲ್ಲ, ಮತ್ತು ನಮ್ಮ ಲವರ್ ಅಂದ್ಮೇಲೆ ನಾವು ಮುದ್ದು ಏನಾರ ಕರಿತೀವಿ. ಸೊ ಪಾಂಡ ಅಂತ ಕರಿತಿದ್ದೆ ಆಲ್ಮೋಸ್ಟ್. ಏನ್ ಕರಿತಿದ್ದೆ? ನಾನು ಪಾಪ ಅಂತ ಕರಿತಿದ್ದೆ. ಪಾಪ ಅಂದ್ರ ಈ ಪಾಪ ಅಲ್ಲ, ಅಲ್ಲಿ ನಾವು ಹಾಸ್ಟೆಲ್ನಾಗ ಇದ್ದಾಗ ಹುಡುಗಿಯರ್ಗೆಲ್ಲರಿಗೆ ಪಾಪಿ ಅಂತಿದ್ವಿ, ಹುಡುಗರಿಗೆ ಪಾಪ ಅಂತಿದ್ವಿ. ಹಂಗ ಇವಾಗ ಅದು ಒಂದ್ಸಲ ಕರೆದ ರೂಢಿ ಆಗ್ಬಿಡ್ತು. ಒಂದಿಸ್ ಮಂದಿ ಈ ಪಾಪ ಅಂತಿಕೊಂಡು, ಹಿಂಗೆ ಕರಿತಿ ಏನೇನು ಹಿಂಗೆ ಕರಿತಿ ಅಂತಿದ್ರು. ಆ ಪಾಪ ಅಲ್ಲ, ಪಾಪಿ ಪಾಪ ಹಿಂಗ ಅಂತೇವಲ್ಲ, ಹಂಗ್ ಕರಿತಿದ್ದೆ. ಅದು ಬಿಟ್ರೆ ಏನು ಕರೆದಿಲ್ಲ. ಅಂತ ನೋಡಷ್ಟೇ. ಅಂತ ಇನ್ನವರೆಗೂ ಗಂಡಗೆ ಹೆಸರಿಟ್ಟು ಕರೆದಿಲ್ಲ. ಏನೋ ಸಾಯಿ ಕುಮಾರ್ ಅಂತ ಕರೆಯಂಗಿಲ್ಲ. ನನಗೆ ಕರ್ಸ್ಕೊಳಕ್ಕೂ ಇಷ್ಟ ಇಲ್ಲ, ಬೇಡ. ಯಾವಾಗಾರ ಹಿಂಗ ಪಪ್ಪು ಅಂತ ಕರಿತೀವಿ, ಇವ್ರ ಮನ್ಯಾಗ ಅದ ಕರಿತಾರ, ಅದು ಕರಿತೀವಿ. ಇನ್ನೊಂದು ನಮ್ಮವ್ವ ನನಗೆ ಪಪ್ಪು ಅಂತ ಕರಿತಾಳ. ಫನ್ನಿ ನೇಮ್, ಚಲೋ ಐತೆ ಹೆಸರು. ಅದು ಒಂಥರ ನಮ್ಮವ್ವ ನನ್ನ ಪ್ರೀತಿಯಿಂದ ಕರೀದು ಪಪ್ಪು ಅಂತ. ಸೊ ಅದನ್ನ ಕರಿತಿರ್ತಾಳ. ಆಲ್ಮೋಸ್ಟ್ ಪಾಪ ಅಂತ ಕರಿತಾಳ. ಸೊ ಅದು ಏನೋ ಅವ್ರವ್ರಿಗೆ ಲವ್ ಮಾಡಿದಾಗ ಅವ್ರವ್ರಿಗೆ ಕರೆದಿರ್ತಾರಲ್ಲ, ಸೊ ಅವ್ರಿಗೆ ಗೊತ್ತದು. ಅದ್ರ ಒಳಗೆ ಭಾಳ ಪವರ್ ಇರ್ತೈತೆ ಆ ಹೆಸರ್ನಾಗ, ಅವ್ರು ಇಟ್ಟಿದ್ದ ಹೆಸರ್ನಾಗ. ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರೆ ಹೋಗ್ತೀರಾ ಅಂತ ಭಾಳ ಎಲ್ಲಿಂದ ಇದು ಏನಂತಾರ, ಭಾರಿ ಕ್ವಶನ್ ಕೇಳಿರೋದು. ನಮ್ಗೆ ತಲೆ ಗಿಮ್ಮನ ಆಗ್ತೈತಿ. ಹೋಗ್ಲಾರ್ದಂತ್ರು ಬಿಡಕ್ಕಾಗಲ್ಲ, ಎಲ್ಲಾರು ಖುಷಿ ಇರ್ತೈತಿ, ಹೋಗ್ತೀನಿ. ಸೊ ಭಾಳ ನಮಗೆ ಎಟ್ಕಲ್ಲ ಅನ್ಸತ್ತಿ, ನಾ ಭಾಳ ದೂರ ಐತಿ. ಸೊ ಕೇಳಿರಿ, ನಿಮ್ಗೆ ಹಂಗ ಅನ್ಸೈತಲ್ಲ, ನಾವು ಒಂದು ಬಿಗ್ ಬಾಸ್ ಒಳಗ
ಬಿಗ್ ಬಾಸ್ ಒಳಗೆ ನಾವು ಪಾರ್ಟಿಸಿಪೇಟ್ ಮಾಡಾಕ ಕಂಟೆಸ್ಟೆಂಟ್ ಆಗಿ ಹೋಗಾಕ ನಿಮಗೆ ಒಂದು ಎಬಿಲಿಟಿ ಐತೆ ಅಂತ ನೀವು ನಮ್ಮ ಬಗ್ಗೆ ಅನ್ಕೊಂಡ್ರಲ್ಲ, ಸೊ ಅದಕ್ಕೆ ಥ್ಯಾಂಕ್ ಯು. ನಾವೇ ಅನ್ಕೊಂಡಿಲ್ಲ. ಕಾವ್ಯ ಶಿವಾನಂದ್ ನೇಮ್ ಹೇಳಿ ಪ್ಲೀಸ್. ಹಾಯ್ ಕಾವ್ಯ ಶಿವಾನಂದ್ ಅವರೇ, ಹೇಗಿದ್ದೀರಿ? ನಮಸ್ಕಾರ. ಒಂದು ಕಮೆಂಟ್ ಹಾಕ್ರಿ. ಅಣ್ಣ ನಿಮ್ಮ ಮನೆ ಬಾಡಿಗೆ ಎಷ್ಟು? ನಮ್ಮ ಮನೆ ಬಾಡಿಗೆ ಈಗ 6 ಎಲ್ಲ ಇನ್ಕ್ಲೂಡ್ ಲೈಟ್ ಬಿಲ್ ಗಿಟ್ ಬಿಲ್ ಎಲ್ಲ ಸೇರಿ 6,500 ರೂಪಾಯಿ ಬರ್ತೈತಿ. ಈಗ ಮತ್ತೆ ಹೆಚ್ಚಿಗೆ ಮಾಡ್ಯಾರಲ್ಲ. ಅದೇ ಒಟ್ಟೆಲ್ಲ ಸೇರಿ 6,500 7 ತನಕ ಬರ್ತೈತಿ. ಒಂದ್ ಸ್ವಲ್ಪ ಜಾಸ್ತಿ ಕರೆಂಟ್ ಸುಟ್ಟಿವಿ ಅಂದ್ರ, ಜಾಸ್ತಿ ನೀರ್ ಚೆಲ್ಲಿದ್ವಿ ಅಂದ್ರ ಬರ್ತ 7 ತನಕ ಬರ್ತ. ನೆಕ್ಸ್ಟ್ ಸೇ ಹಾಯ್ ಇನ್ ಲಾಗ್. ಅವ್ರ ಹೆಸರೇನು? ಸಾನಿಯಾ ಪಾಟೀಲ್. ಸಾನಿಯಾ ಪಾಟೀಲ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಿ? ನೀವು ಒಂದು ಕಮೆಂಟ್ ಹಾಕ್ಬಿಡ್ರಿ ಹಾಯ್ ಅಂತೇಳಿ. ಅಕ್ಕ ಪ್ರೆಗ್ನೆಂಟ್ ಆಗ್ಲಾಕ ಯಾವ ತರ ಪ್ಲಾನ್ ಮಾಡ್ಕೊಂಡಿರಿ? ಗೈಸ್, ಇದನ್ನು ನಮ್ಗೆ ಹೆಂಗಂತೇಳಿ ನಮಗೆ ಗೊತ್ತಿಲ್ಲ. ನೀವು ಒಂದ್ಸಲ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ರಿ, ಹೌ ಟು ಹೆಂಗೆ ಪ್ಲಾನ್ ಮಾಡ್ಬೇಕು ಅಂತೇಳಿ. ಯಾರ ಗೈನಕಾಲಜಿಸ್ಟ್ ಇಲ್ಲಿ ಯಾರು ಅದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡೋರು ಅವ್ರಿಗೆ ಸಿಗುತ್ತೆ. ಸೊ ನಮ್ಗೆ ಅಂತ ಫ್ರೀ ಏನೂ ಗೊತ್ತಿಲ್ಲ, ಸಾರಿ. ಸುನಿತಾ ಅಕ್ಕ ಯಾಕೆ ಪ್ರೇಮು ಅವ್ರ ಜೊತೆ ಮಾತಾಡಲ್ಲ? ಮುಂದೆ ಕಟ್ಟ ಮಾಡಿಯಲ್ಲ ಏನೇನು? ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಲ್ಲ. ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಲ್ಲ. ಮಾಡ್ತೇವೆ, ಆದ್ರೆ ಎಲ್ಲ ಮಾತಾಡಿದ್ದೆಲ್ಲ ವಿಡಿಯೋದಾಗ ಹಾಕಲ್ಲ. ಆದ್ರ ದೀಪಾನ್ ಜೊತೆ ಮಾತಾಡಲ್ಲ. ಈಕಿ ದೀಪಾ ನಿಮ್ ಜೋಡಿ ಹಂಗ ಅಣ್ಣ 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 ಅಂತ ಮಾತಾಡ್ತಾ, ಅಷ್ಟ್ ಮಾತಾಡಲ್ಲ ನಾನು. ಯಾರ ಪ್ರೇಮ ಜೊತೆ ಅಂತ ಅಷ್ಟೇ ಅಲ್ಲ, ನಾನು ಯಾರ ಜೊತೆ ಮಾತಾಡಲ್ಲ. ಒಂದ ಮಾತು ಹೇಳ್ಬಿಡ್ತೀನಿ ನಿಮ್ಗ, ನನ್ನ ಬಿಟ್ರ ಇನ್ನೊಂದ್ ಬಾಳ ಅಂದ್ರೆ ಮಾತಾಡ್ತೀನಿ ಅಷ್ಟೇ. ಬಿಟ್ರ ಅವ್ರ ಇದ್ದಿರ್ಬೇಕು. ಅವ್ರ ಅಪ್ಪನ ಜೋಡಿ ಬಾಳ ಮಾತಾಡೋದು ಅನ್ಸುತ್ತೆ. ಯಾರ ಜೊತೆ ಮಾತಾಡೋದೇ ಇಲ್ಲ. ನಾನು ಬಿಟ್ರ, ಅವ್ರ ತಂಗಿಯಾರನ್ ಬಿಟ್ರ, ಅವ್ರವನ್ ಬಿಟ್ರ, ಬೇರೆ ಯಾರ ಜೊತೆನೂ ಅಷ್ಟ ಅಂತ ಪರಿ. ಈಗ ದೀಪಾ ನನ್ ಜೊತೆ ಒಂದು ಫ್ರೆಂಡ್ಸ್ ತರ ಬಾಳ ಏನೇನಾರ ಟಕ 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 ಮಾತಾಡ್ತಿರ್ತೀವಲ್ಲ. ಆಕಿ ಬಾ ಮಾತಾಡ್ತಾ, ಆಕಿನ ಗತೆ ಅಂತ ಮಾತಾಡಕ್ ಆಗೋದೇ ಇಲ್ಲ ನನಗೆ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತ ಬಾಳ ಮಾತಾಡಲ್ಲ ಅಂತೇಳಿ. ಹಂಗಂತೇಳಿ ಅಕ್ಕ ಮಾತಾಡಲ್ಲ ಅಂತೇಳಿ ಯಾರು ಹಿಂಗ್ ಸಿಟ್ಟಿಲಿ ಅಂತ ಕುಂದ್ರಂಗಿಲ್ಲ. ಆಕಿನ ಗುಣ ಗೊತ್ತೈತಿ, ಇಷ್ಟೇ ಮಾತಾಡ್ತಾಳ ಅಂತೇಳಿ. ಸೊ ಅವ್ರಿಗೆ ಎಲ್ಲರಿಗೂ ಗೊತ್ತಾಗತ್ತಲ್ಲ, ಒಂದ ಫ್ಯಾಮಿಲಿ ಒಳಗಿರೋದು. ಸೊ ಅದಕ್ಕೆ ಮಾತಾಡಲ್ಲ ಬಾಳ. ನಮ್ಮೂರು ನಿಮ್ಮೂರ ಹತ್ರ ಇದೆ, ಯಾವ್ದಂತ ಹೇಳಿ ನೋಡೋಣ, ಸುಳಿವು ಕೊಡ್ತೀನಿ. ಸರಿಗೆ ಫೇಮಸ್ ಆ ಊರು. ಸ್ಯಾರಿಗೆ ಫೇಮಸ್ ಇಲ್ಕಲ್ ಸೀರೆ. ಇಲ್ಕಲ್. ನಿಮ್ ವೈಫ್ ಅಂದ್ರೆ ಎಷ್ಟು ಇಷ್ಟ ಬ್ರೋ? ಹೇಳಿ ಬ್ರೋ. ನಮ್ ವೈಫ್ ಅಂದ್ರ ನನ್ನನ್ನು ಎಷ್ಟು ಇಷ್ಟಪಡ್ತೀನಲ್ಲ, ಆಕಿನೂ ಅಷ್ಟೇ ಇಷ್ಟಪಡ್ತೀನಿ. ಸೇಮ್. ನಿಮಗೆ ಯಾವ ಪಾಪು ಇಷ್ಟ ಅಂಡ್ ಆ ಪಾಪುಗೆ ಏನ್ ಹೆಸರು ಇಡ್ಬೇಕು ಅಂತ ಅನ್ಕೊಂಡೀರ? ಪಾಪು ಯಾವ್ದಿರುತ್ತ ಅಂತ ಫಸ್ಟ್ ಯಾವ ಪಾಪ ಆಗತ್ ನೋಡಿ, ಅದ್ರ ಮೇಲೆ ಹೆಸರು ಚಾಯ್ಸ್ ಮಾಡಿ. ಹೆಸರು ಯಾವ್ದು ನಾ ಚಾಯ್ಸ್ ಮಾಡಿಟ್ಟಿಲ್ಲ, ಆತರ ಇಡ್ಬೇಕು ಅಂತೇಳಿ. ಮಾಡು, ಮೊದಲು ಗೊತ್ತಾಗಬೇಕಲ್ಲ ನಮ್ಗೆ ಯಾವ ಪಾಪು ಅಂತ. ಆಮೇಲೆ ನಿಮಗ ಒಂದು ವಿಡಿಯೋ ಹಾಕ್ತಿವಿ. ಆ ವಿಡಿಯೋದಕ್ಕೆ ನೀವು ಕಮೆಂಟ್ ಹಾಕ್ರಿ, ಇಷ್ಟಿಷ್ಟು ಹೆಸರುಗಳು ಅಂತೇಳಿ. ಅದ್ರೊಳಗೆ ಒಂದು ಹೆಸರು ಹುಡುಕೆ ನಾವೇ ಇಡ್ತೀವಿ. ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ ಅನ್ನ, ಸೋ ಕ್ಯೂಟ್. ಥ್ಯಾಂಕ್ ಯು. ಸುಮ್ಮ ಹಾಕ್ತಿರಿ, ಏನು ಲಾಗ್ನಾಗ ಆನ್ಸರ್ ಮಾಡಲ್ಲ. ಮಾಡಾಕತ್ತೀವಲ್ರಿ. ಅವ್ರ ಹೆಸರೇನ? ಶ್ರುತಿ ಚಬ್ನೂರ್ ಅವ್ರ. ಮಾಡ್ತೀವ್ರಿ. ನೀವ್ ಇದನ್ನ ಕೇಳೋದು ಏನ್ರ ಕ್ವಶನ್ ಕೇಳಿದ್ರೆ ನಾ ಹಾಕಿರ್ತೀನಿ. ಸೊ ಇದನ್ನು ನಿಮ್ ಹೆಸರು ಹೇಳ್ತೀವಿ, ಯಾಕಂದ್ರೆ ನೀವು ಇಷ್ಟು ಪಾಪ ಬಹಳ ಸಲ ಕೇಳಿರ್ಬೋದು, ನಾವ್ ಹೇಳಕ್ಕಾಗಿಲ್ಲ. ಸೊ ಈ ಸಲ ಸಿಟ್ಟಿಗೆದ್ದು ಕೇಳಿರಿ. ಸೊ ಅದಕ್ಕೆ ನಾವು ಅಂಜಿ ಹೇಳಾಕತ್ತೀವಿ, ಎಲ್ಲ ಹೇಳ್ತೀವಿ. ಸೊ ನಿಮ್ಮ ಹೆಸರನ್ನ ಇಲ್ಲಿ ಅನೌನ್ಸ್ ಮಾಡಾಕತ್ತೀವಿ. ಶ್ರುತಿ ಚಬನೂರ್ ಅವ್ರು, ಹೇಗಿದ್ದೀರಿ? ಆರಾಮದಿರಿ ಅನ್ಕೋತೀವಿ. ಥ್ಯಾಂಕ್ ಯು. ನೀವು ಇಷ್ಟರ ನಮ್ಗೆ ಒಂದು ಏನೋ ಬರೆದು ಹಾಕಿರಲ್ಲ ಅಷ್ಟೇ. ನಿಮ್ಮ ಫ್ಯಾನ್ಸ್ಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿರ್ತಾರೆ ಯಾರು? ನಮ್ಮ ಫ್ಯಾನ್ಸ್ಗೆ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ಬೇಕಂದ್ರೆ, ಫ್ಯಾನ್ಸ್ ಅನ್ನೋದಕ್ಕಿಂತ ಫ್ಯಾನ್ಸ್ ಅಂದ್ರೆ ಮತ್ತೆ ನಾವು ದೊಡ್ಡ ಇದು ಆಗ್ಬಿಡ್ತೀವಿ. ಫ್ಯಾನ್ಸ್ ಅಲ್ಲವರು ನಮ್ಮ ಆಸ್ ಅ ಫ್ಯಾಮಿಲಿ ಅಂತ ಅನ್ಕೋತೀವಿ ನಾವು. ನಾವೊಂದು ಸಾಂಗ್ ಸೆಲೆಕ್ಟ್ ಮಾಡ್ಲಾ? ಅವ್ರ ಸಂಬಂಧ ಅಂತೇಳಿ, ನಿಮ್ ಸಂಬಂಧ ಅಂತೇಳಿ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆನ, ಅದು. ಅಂಡ್ ಅಡ್ವಾನ್ಸ್ ಹ್ಯಾಪಿ ದಿವಾಲಿ. ನಿಮ್ಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಈ ದೀಪಾವಳಿ ನಿಮ್ಮ ಮನೆಯಲ್ಲಿ
ಸಂತೋಷ ಸಡಗರ ತುಂಬಿ ತುಳುಕ್ಲಿ ಅಂತ. ಗೈಸ್ ಬಹಳ ಲಾಂಗ್ ಆಯ್ತು ಅನ್ಸುತ್ತೆ, ಯಾಕಂದ್ರೆ ನಿಮ್ ಇನ್ನ ಭಾಳ ಇದ್ದು ಕ್ವಶನ್ಸ್ ಅವ್ರು ಎಲ್ಲಾ ರಿಪೀಟ್ ಭಾಳ ಇದ್ದು. ಸೊ ಅದ್ರೊಳಗೆ ಮೇಜರ್ ಆಗಿ ಯಾವ ಕ್ವಶನ್ಸ್ ನ ಆನ್ಸರ್ ಮಾಡಕ್ ಸಾಧ್ಯ ಅವಕ್ಕೆಲ್ಲ ಆನ್ಸರ್ ಮಾಡೀವಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೈತಿ ಅನ್ಕೋತೀವಿ. ಇನ್ನ ಏನಾರ ಡೌಟ್ ಇದ್ರೆ ಡ್ರಾಪ್ ದ ಕಮೆಂಟ್, ಒಂದು ಕಮೆಂಟ್ ಹಾಕ್ರಿ. ಅದಕ್ಕೂ ಅಲ್ಲಿ ನೆಕ್ಸ್ಟ್ ವಿಡಿಯೋದೊಳಗೆ ಇಲ್ಲಿಕಂದ್ರೆ ಅಲ್ಲೇ ಕಮೆಂಟ್ ಒಳಗೆ ರಿಪ್ಲೈ ಮಾಡ್ತೀನಿ. ಜಾಸ್ತಿ ಬಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀವಿ, ಇಲ್ಲಾಂದ್ರೆ ಕಮೆಂಟ್ ಒಳಗೆ ರಿಪ್ಲೈ ಮಾಡ್ತೀವಿ. ಸೊ ಗೈಸ್ ಇಷ್ಟಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.